ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ. ಕಳೆದ ಬಾರಿ ಪಾರ್ಟ್ 1 ಕಂಪ್ಯೂಟರ್ ಕ್ಲಾಸ್ ರೂಮ್ನ ಪಾರ್ಟ್ 1 ಮಾಡಿದ್ವಿ. ಇವತ್ತು ಪಾರ್ಟ್ 2 ಕ್ಲಾಸ್ ಮಾಡಲಿಕ್ಕೆ ಬಂದು ಕೂತಿದ್ದೇನೆ. ಈ ಪಾರ್ಟ್ 2 ಸೆಷನ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹೇಳ್ತೇನೆ. ಈ ಹಿಂದೆ ಮಾಡಿದಂಥ ವಿಡಿಯೋಗೆ ಒಂದಿಷ್ಟು ಫೀಡ್ಬ್ಯಾಕ್ಸ್ಗಳು ಸಂದೇಶಗಳ ಮೂಲಕ ನನಗೆ ಬಂತು. ನಮ್ಮ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು, DVS ಕಾಲೇಜಿನ ವಿದ್ಯಾರ್ಥಿಗಳು, ಸಾಗರ ಫಸ್ಟ್ ಗ್ರೇಡ್ ಕಾಲೇಜವರು, ತೀರ್ಥಹಳ್ಳಿಯವರು, ದಾವಣಗೆರೆ ಅವರು, ಬಿಜಾಪುರದವರು, ಹೀಗೆ ಹಲವಾರು ಜಿಲ್ಲೆಗಳು, ಹೆಚ್ಚಿನದಾಗಿ ನಮ್ಮ ನಗರ ಪ್ರದೇಶದ ವಿದ್ಯಾರ್ಥಿಗಳು ದೂರವಾಣಿ ಕರೆಯನ್ನು ಮಾಡಿ ಒಂದಿಷ್ಟು ಸಂದೇಹಗಳನ್ನು ಅವರೊಂದು ಒಂದಿಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಚಿತ್ರಗಳ ಮೂಲಕ ಒಂದಿಷ್ಟು ವಿವರಣೆಗಳನ್ನು ಕೊಡಿ ಸರ್ ಅಂತ ಹೇಳಿದರು. ಅದಕ್ಕಾಗಿ ನಾನಿವತ್ತು ಚಿತ್ರಗಳನ್ನು ಒಂದಿಷ್ಟು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ಕ್ಲಾಸಲ್ಲಿ ಕೀಬೋರ್ಡ್ ಬಗ್ಗೆ, ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೀಬೋರ್ಡ್ ಬಗ್ಗೆ ಪ್ರಶ್ನೆ ಇರೋದೇ ಇಲ್ಲ ಅಂತ ಹೇಳೋಗಿಲ್ಲ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಪ್ರಶ್ನೆ ಇದ್ದೇ ಇರುತ್ತೆ ಕೀಬೋರ್ಡ್ ಬಗ್ಗೆ. ಅದಕ್ಕಾಗಿ ಆ ಕೀಬೋರ್ಡ್ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಾನು ನಿಮಗೆ ಇಲ್ಲಿ ಕೊಡಲಿಕ್ಕೆ ಬಂದಿದ್ದೇನೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ಅಥವಾ ಇವತ್ತಿನ ತರಗತಿ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫಿಕೇಷನ್ಗಳನ್ನು ಆನ್ ಮಾಡಿ. ಒಂದು 4 ಜನಕ್ಕೆ ಸಹಾಯ ಆಗುತ್ತೆ ಅಂತಂದರೆ ಆ 4 ಜನಕ್ಕೋಸ್ಕರ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ವಿದ್ಯಾರ್ಥಿಗಳಿಗೆ ಹಾಗೂ ಸರ್ಕಾರಿ ನೌಕರರಿಗೋಸ್ಕರನೇ ಇದನ್ನು ನಾನು ಮಾಡ್ತಿರುವಂಥದ್ದು. ಸರ್ಕಾರಿ ನೌಕರಿಗೂ ಬೇಕು, ಸರ್ಕಾರಿ ನೌಕರರಿಗೂ ಬೇಕು ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾನು ಈ ತರಗತಿಯನ್ನು ಪ್ರಾರಂಭ ಮಾಡ್ತಿದ್ದೇನೆ. ಕಳೆದ ತರಗತಿನಲ್ಲಿ ನಾವು ನೋಡಿದ್ವಿ, ಫಂಡಮೆಂಟಲ್ಸ್ ನೋಡಿದ್ವಿ, ಗಣಕಯಂತ್ರ ಏನು ಅಂದರೆ ಗೊತ್ತಾಯಿತು, ಕಂಪ್ಯೂಟರ್ ಅಂದರೆ ಏನಂದರೆ ಗೊತ್ತಾಯಿತು. ನೋಡಿ, ನಾನು ಮತ್ತೊಮ್ಮೆ ನಿಮಗೆ ಹೇಳ್ತೇನೆ, ಕಾಂಪಿಟೇಟಿವ್ ಎಕ್ಸಾಮ್ ವಿಶೇಷವಾಗಿ ನಾನು ತುಂಬ ಗಮನದಲ್ಲಿಟ್ಕೊಂಡಿರೋದು ಸ್ಪರ್ಧಾತ್ಮಕ ಪರೀಕ್ಷೆಗಳು. ಕಾಂಪಿಟೇಟಿವ್ ಎಕ್ಸಾಮ್ ಅಂದಾಗ ಕನ್ನಡದಲ್ಲಿರುತ್ತೆ, ಇಂಗ್ಲೀಷ್ನಲ್ಲಿರುತ್ತೆ, ಯಾವುದ್ರಲ್ಲಿ ಬೇಕಾದ್ರೂ ಬರಿಬೋದು. ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ಅಥವಾ ಯೂಟ್ಯೂಬ್ ಚಾನಲ್ ಹಿಸ್ಟ್ರಿನಲ್ಲೇ ನಾವು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ 2 ಭಾಷೆನಲ್ಲೂ ಕೂಡ ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಗಳನ್ನು ನೀವು ತೊಗೊಂಡ್ರಿ, ಎಂಜಾಯ್ ಮಾಡಿದಿರ ಅಂತ ಭಾವಿಸ್ಕೊಳ್ತಾ, ಸೊ ಇವತ್ತಿನ ಕಂಪ್ಯೂಟರ್ ಕ್ಲಾಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಕಂಪ್ಯೂಟರ್ ಇನ್ಪುಟ್ ಡಿವೈಸಸ್ಸಲ್ಲಿ ನಿಂತಿದ್ವಿ. ಇನ್ಪುಟ್ ಅಂದ್ರೇನು, ಕಂಪ್ಯೂಟರ್ ಇನ್ಪುಟ್ಟಿಗೆ ಬೆಸ್ಟ್ ಎಕ್ಸಾಂಪಲ್ಸ್ ಯಾವುದು, ಸೊ ಹಾರ್ಡ್ವೇರ್ ಅಂದ್ರೇನು, ಸಾಫ್ಟ್ವೇರ್ ಅಂದ್ರೇನು, ಕೀಬೋರ್ಡ್, ಮೌಸ್, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಇವತ್ತು ನೋಡಿ, ಈ ಕೀಬೋರ್ಡ್ ಒಂದು ಕಾಮನ್ ಇದು. ಎ ಕೀಬೋರ್ಡ್ ಈಸ್ ಎ ಮೋಸ್ಟ್ ಕಾಮನ್ ಇನ್ಪುಟ್ ಡಿವೈಸ್ ದಟ್ ಈಸ್ ಕನೆಕ್ಟೆಡ್ ಟು ದ CPU. ಕೀಬೋರ್ಡ್ಗಳು ಸಹಜವಾಗಿ CPUಗೆ ಕನೆಕ್ಟ್ ಆಗಿರುತ್ತೆ. ದೇರ್ ಆರ್ ಎ ಮಿನಿಮಮ್ ಆಫ್ 104 ಕೀಸ್ ಆನ್ ಎ ಕೀ. ಎವ್ರಿ ಕೀ ಆನ್ ಎ ಕೀ, ಲೆಟರ್, ನಂಬರ್, ಸಿಂಬಲ್ ಆನ್ ಇಟ್. ಪ್ರತಿ ಕೀಗಳ ಮೇಲೂ ಒಂದೊಂದು ಸಿಂಬಲ್ಗಳಿರುತ್ತೆ, ಇಲ್ಲ ನಂಬರ್ಗಳಿರುತ್ತೆ, ಏನಾದರೂ ಒಂದು ಮಾರ್ಕ್ಗಳು ಇದ್ದೇ ಇರುತ್ತೆ. ನೋಡಿ, ನೀವು ಹಲವಾರು ಕಂಪ್ಯೂಟರ್ ಕ್ಲಾಸ್ಗಳಲ್ಲಿ ಕಲ್ತಿರ್ಬೋದು, ಈಗಲೂ ಕಲಿತಾ ಇರ್ಬೋದು. ತುಂಬ ಜನಕ್ಕೆ ಈ ಕಂಪ್ಯೂಟರ್ ಕೀಬೋರ್ಡಲ್ಲಿರೋ ಎಲ್ಲ ಕೀಸ್ಗಳು ಪರಿಚಯ ಇರೋದೇ ಇಲ್ಲ. ಹಾಗಾಗಿ ಈ ಕೀಬೋರ್ಡ್ ಬಗ್ಗೆ ನಾನು ಹೆಚ್ಚಿನದಾಗಿ ಅತಿ ಹೆಚ್ಚು ಮಾಹಿತಿಗಳನ್ನು ಇವತ್ತು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳೇ ಹಾಗೂ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಸ್ನೇಹಿತರುಗಳೇ. ಕೀಬೋರ್ಡ್ ಅಂದಾಗ ಮೋಸ್ಟ್ ಕಾಮನ್, ಫಸ್ಟು ಈ ಕೀಬೋರ್ಡ್ನಲ್ಲಿ ನೋಡಿ, ಇಲ್ಲೊಂದು ಬಟನ್ ಇರುತ್ತೆ. ಕೀಬೋರ್ಡಿನ ಟಾಪ್ ಲೆಫ್ಟ್ ಕಾರ್ನರ್ ಅಂತ ಇದನ್ನು ನಾವು ಕರಿತೀವಿ. ESC ಅಂತ ಇರುತ್ತೆ. ಎಸ್ಕೇಪ್ ಅಂತ ಅದರ ಆಪ್ಷನ್. ಎಸ್ಕೇಪ್ ಅಂತಂದ್ರೆ ಏನು ಅಂದರೆ, ಈಗ ಯಾವುದೋ ಒಂದು ಡೈಲಾಗ್ ಬಾಕ್ಸ್ ಬಂದುಬಿಡುತ್ತೆ. ಆ ಡೈಲಾಗ್ ಬಾಕ್ಸ್ ಅಲ್ಲಿಂದ ಹೊರಗಡೆ ಹೋಗಬೇಕು ಅಂದಾಗ ನೀವು ಮೌಸ್ ತೊಗೊಂಡು ಕ್ಯಾನ್ಸಲ್ ಅಂತ ಬೇಕಾದರೂ ಕೊಡ್ಬೋದು, ಅಥವಾ ಡೈರೆಕ್ಟಾಗಿ ನೀವು ಎಸ್ಕೇಪ್ ಅಂತ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಫಂಕ್ಷನ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಓನ್ಲಿ ಡೈಲಾಗ್ ಬಾಕ್ಸ್ಗಳಿಗೆ ಮಾತ್ರ. ವಿಂಡೋಗಳಿಗೆ ಇದು ವರ್ಕ್ ಆಗಲ್ಲ, ಕ್ಲೋಸೇ ಮಾಡಬೇಕಾಗತ್ತೆ. ಡೈಲಾಗ್ ಬಾಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ತೊಗೊಳ್ಳೋದಾದರೆ ಪ್ರಿಂಟ್ ಕಮಾಂಡ್ ತೊಗೊಂಡಾಗ, ಸೇವ್ ಕಮಾಂಡ್ ತೊಗೊಂಡಾಗ, ಸೇವ್ ಆ್ಯಸ್ ತೊಗೊಂಡಾಗ, ಓಪನ್ ಡೈಲಾಗ್ ಬಾಕ್ಸ್ ತೊಗೊಂಡಾಗ, ಈ ಥರ ಯಾವುದಾದ್ರೂ ಕೆಲವು ವಿಶೇಷ ಪ್ರಕರಣಗಳಿಗೆ ಮಾತ್ರ ಈ ಎಸ್ಕೇಪ್ ಬಟನ್ ಫಂಕ್ಷನ್ ಆಗ್ತಾ ಹೋಗುತ್ತೆ. ಹಾಗೆ ಅದ್ರ ಮುಂದಕ್ಕೆ ಬಂದರೆ ಇಲ್ಲಿ ಫಂಕ್ಷನ್ ಕೀಸ್ ಅಂತ ಕರಿತೀವಿ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬಹಳಷ್ಟು ಕಡೆ ಕೇಳಿದ್ದಾರೆ, ಬ್ಯಾಂಕ್ ಆಫೀಸರು, ಕ್ಲರಿಕಲ್ಸು, PDO, SDA, FDAಗಳಲ್ಲಿ ಫಂಕ್ಷನ್ ಕೀಸ್ಗಳು ಎಷ್ಟು ಅಂತ ಕೇಳ್ತಾರೆ. ನೋಡಿ, ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಕೀಬೋರ್ಡ್ನಲ್ಲಿ, ಕಂಪ್ಯೂಟರ್ ಕೀಬೋರ್ಡ್ನಲ್ಲಿ ಫಂಕ್ಷನ್ ಕೀಸ್ಗಳು ಅಂದರೆ F1 ಇಂದ F12 ತನಕ ಇರುತ್ತೆ. 12 ಫಂಕ್ಷನ್ ಕೀಗಳಿರುತ್ತೆ. ಈ ಫಂಕ್ಷನ್ ಕೀನಲ್ಲಿ ಸರ್ವೇ ಸಾಧಾರಣವಾಗಿ ಕೆಲವು ಪ್ರೊಸೀಜರ್ಗಳು ಹಾಗೆ ಇರುತ್ತೆ, ಇನ್ನು ಕೆಲವು ಮಾತ್ರ ಬದಲಾವಣೆ ಆಗಿರುತ್ತೆ. F1 ಅಂದಾಗ ಅದೊಂದು ಹೆಲ್ಪ್ ಮೆನುಗಿರುತ್ತೆ. ಹೆಲ್ಪ್, ಯಾವುದೋ ಒಂದು ಕೀಬೋರ್ಡ್ ಬಗ್ಗೆ ನಿಮಗೇನೋ ಮಾಹಿತಿ ಸಿಗ್ತಾ ಇಲ್ಲ, ಕಂಪ್ಯೂಟರ್ ಆನ್ ಮಾಡ್ಕೊಳ್ತೀರಾ, ಡೆಸ್ಕ್ಟಾಪಿಗೆ ಬರ್ತೀರಾ, ಕೀಬೋರ್ಡಿಂದ ಏನಾದರೂ ಒಂದು ನಿಮಗೆ ಡೌಟು ಬಂತು ಅಂತ ಅಂದರೆ ನೀವು F1 ಕೀ ಪ್ರೆಸ್ ಮಾಡಿದ್ರೆ ಒಂದು ಹೆಲ್ಪ್ ಡೈಲಾಗ್ ಬಾಕ್ಸ್ ಬರುತ್ತೆ. ಅಲ್ಲಿ ನೀವು ಟೈಪ್ ಮಾಡಬೇಕು. ಕೀಬೋರ್ಡಿಂದ ಯಾವ ಕೀ ನಿಮಗೆ ಗೊತ್ತಾಗ್ತಾ ಇಲ್ಲ, ಆರೋ ಕೀ ಗೊತ್ತಾಗ್ತಿಲ್ವಾ, ಪಾಸ್ ಗೊತ್ತಾಗ್ತಿಲ್ವಾ, ಟ್ಯಾಬ್ ಗೊತ್ತಾಗ್ತಿಲ್ವಾ, ಅಥವಾ ಸ್ಕ್ರಾಲಾಗಿ ಗೊತ್ತಾಗ್ತಿಲ್ವಾ, ಹೀಗೆ ನಿಮ್ಗೆ ಯಾವ ಕೀ ಗೊತ್ತಾಗ್ತಿಲ್ಲ ಆ ಕೀನ ಅಲ್ಲಿ ಟೈಪ್ ಮಾಡಬೇಕು.
ಸರ್ಚ್ ಅಂತ ಕೊಟ್ಟರೆ ಸರ್ಚ್ ಆಗುತ್ತೆ, ಇನ್ಫಾರ್ಮೇಷನ್ ಬಹಳ ಬೇಗ ಸಿಗುತ್ತೆ. ಅದೇ ಥರ ಟ್ಯಾಲಿಲಿ ಬೇಕಾದರೆ ಅಥವಾ MS ವರ್ಡಲ್ಲಿ ಬೇಕಾದರೆ, ಎಕ್ಸೆಲಲ್ಲಿ ಬೇಕಾದರೆ, ಪವರ್ ಪಾಯಿಂಟಲ್ಲಿ ಬೇಕಾದರೆ, ಇಂಟರ್ನೆಟ್ ಬೇಕಾದರೆ, ನಿಮಗೆ ಯಾವ ಅಪ್ಲಿಕೇಶನಲ್ಲಿ ಎಲ್ಲಿ ಡೌಟ್ ಇರುತ್ತೆ ಆವಾಗ ನಿಮಗೆ ಸಹಾಯಕ್ಕೆ ಬಂದು ನಿಂತ್ಕೊಳ್ಳುತ್ತೆ F1 ಕೀ. F1 ಪ್ರೆಸ್ ಮಾಡಿ ನಿಮಗೇನು ಬೇಕು ಸರ್ಚ್ ಮಾಡಿ ಅದು ನಿಮಗೆ ರಿಸಲ್ಟನ್ನು ಕೊಡುತ್ತೆ. F2 ಅಂತಂದರೆ ಫೈಲು ಮತ್ತು ಫೋಲ್ಡರ್ಗಳಿಗೆ ರೀನೇಮ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ. F3 ಅಂದರೆ ಫೈಂಡ್. F4 ಅಂತ ಅಂದಾಗ ಇದು ಕ್ಲೋಸ್ ಬಟನ್ಗೆ ನಾವು ಯೂಸ್ ಮಾಡ್ತೀವಿ. ಆಲ್ಟ್ ಆ್ಯಂಡ್ F4 ಮಾಡಿದ್ರೆ ಅದು ಕ್ಲೋಸ್ ಅಂತೇಳಿ, ಫೈಲ್ ಕ್ಲೋಸ್ ಅಥವಾ ಫೋಲ್ಡರ್ ಕ್ಲೋಸ್ ಅಂತ ನಾವು ಕರಿತೇವೆ. ನೆಕ್ಸ್ಟ್ F5 ಇದೆ. ತುಂಬ ನಾವು ಬೆಳಗಿಂದ ಸಂಜೆ ತನಕ ಓದಿ ಸಾಕಾಗ್ಬಿಟ್ಟಿದೆ ಎಕ್ಸಾಮ್ಗಳಿಗೆ. ಸ್ವಲ್ಪ ರಿಫ್ರೆಶ್ ಆಗಬೇಕು ಅಂದಾಗ ನಾವು ಟೀ ಕುಡಿತೀವಿ, ಓಡಾಡ್ತೀವಿ, ಅಥವಾ ಇನ್ನೇನೋ ಒಂದು ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡ್ಬಿಡ್ತೀವಿ. ಹಾಗೆ ಕಂಪ್ಯೂಟ್ರು ಅಷ್ಟೇ, ಒಂದೊಂದ್ಸಲಿ ಹ್ಯಾಂಗ್ ಆಗಿಬಿಟ್ಟಿರುತ್ತೆ, ಅಥವಾ ನಮಗೆ ಒಂದೊಂದ್ಸಲಿ ಕಂಪ್ಯೂಟರ್ ಆನ್ ಮಾಡ್ತಿದ್ದಂಗೆ ಫಸ್ಟ್ ರಿಫ್ರೆಶ್ ಮಾಡಬೇಕು ಅನಿಸುತ್ತೆ. ಮೌಸ್ ರೈಟ್ ಕ್ಲಿಕ್ ಮಾಡ್ತೀವಿ, ರಿಫ್ರೆಶ್ ಬಟನ್ ಕೊಡ್ತೀವಿ, ಅದು ರಿಫ್ರೆಶ್ ಆಗುತ್ತೆ. ಈ ಕಂಪ್ಯೂಟರ್ ಕೀಬೋರ್ಡಲ್ಲಿ ರಿಫ್ರೆಶ್ ಬಟನ್ ಆಗಬೇಕು ಅಂದರೆ F5 ಕೀನ ಪ್ರೆಸ್ ಮಾಡೋದ್ರ ಮೂಲಕ ನೀವು ರಿಫ್ರೆಶ್ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ಕಾಗಿ. ಡೆಸ್ಕ್ಟಾಪಲ್ಲಿ ಬೇಕಾದ್ರೆ ನೀವು ಒಂದ್ಸಲಿ ಚೆಕ್ ಮಾಡಿ, ಡೆಸ್ಕ್ಟಾಪಲ್ಲಿ ಒಂದು ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ ಮೌಸನ್ನು ಫಸ್ಟು, ಆನಂತರ F5 ಪ್ರೆಸ್ ಮಾಡಿ, F5 ಪ್ರೆಸ್ ಮಾಡಿದ್ರೆ ರಿಫ್ರೆಶ್ ಆಗ್ತಾ ಹೋಗುತ್ತೆ. F6 ಇದೆ. F6 F7 ಇದು ಗ್ರಾಮರ್ ಮಿಸ್ಟೇಕ್ಸ್ಗಳಿಗೆ ನಾವು ಯೂಸ್ ಮಾಡ್ತೀವಿ. ಈ ರೆಡ್ ಅಂಡರ್ಲೈನ್ಗಳು ಬಂದಿರುತ್ತೆ ಕಂಪ್ಯೂಟರಲ್ಲಿ, ಕೆಲವುದಕ್ಕೆ ರೆಡ್ ಅಂಡರ್ಲೈನ್ ಬಂದ್ಬಿಡುತ್ತೆ ನೋಡಿ. ಈಗ ಸಮಯ ಬಂದಿದೆ, ಅದಕ್ಕೋಸ್ಕರ ನಿಮಗೆ ಇದೊಂದು ಮಾಹಿತಿ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ರೆಡ್ ಅಂಡರ್ಲೈನ್ ಬಂತು ಅಂದರೆ ನಿಮಗೆಲ್ಲ ಚೆನ್ನಾಗೇ ಗೊತ್ತಿದೆ ಗ್ರಾಮರ್ ಮಿಸ್ಟೇಕ್ ಅಂತ. ಫಂಕ್ಷನ್ ಕೀ F7 ಪ್ರೆಸ್ ಮಾಡಿದ್ರೆ ನಿಮಗೆ ಸಜೆಷನ್ ಕೊಡುತ್ತೆ, ಯಾಕೆ ಗ್ರಾಮರ್ ಮಿಸ್ಟೇಕ್ ಆಗಿದೆ, ಯಾವ ಅಕ್ಷರ ತಪ್ಪು ಮಾಡಿದ್ದೀರಾ ಅಂತ ಹೇಳಿ ತೋರಿಸುತ್ತೆ. ರೆಡ್ ಬಂದರೆ ಗ್ರಾಮರ್ ಮಿಸ್ಟೇಕ್ ಅಂತ, ಗ್ರೀನ್ ಬಂತು ಅಂದರೆ ಒಂದು ವರ್ಡ್ ಆದಮೇಲೆ ಒಂದು ಸ್ಪೇಸ್ ಕೊಡಬೇಕು. ನಾವೆಲ್ಲ ಏನು ಮಾಡಿಬಿಟ್ಟಿರ್ತೀವಿ, ಎರಡೆರಡು ಸ್ಪೇಸ್ ಕೊಟ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ರೆಡ್ ಬಂದಾಗ ಗ್ರಾಮೆಟಿಕಲ್ ಮಿಸ್ಟೇಕು, ಗ್ರೀನ್ ಬಂದಾಗ 2 ಸ್ಪೇಸ್ ತೊಗೊಂಡಿರುತ್ತೆ ಅಂತ ಅದರ ಅರ್ಥ. ಹಾಗೆ F7, F8, F9, F10, F11, F12 ಇಲ್ಲಿ ತನಕ ಫಂಕ್ಷನ್ ಕೀಗಳನ್ನು ಯೂಸ್ ಮಾಡ್ಬೋದು. ಇದು ಡಿಫ್ರೆಂಟ್ ಕೇಸ್ಗಳು, ಒಂದೊಂದು ಕೇಸಲ್ಲಿ ಒಂದೊಂದು ಥರ ಕೆಲಸ ಮಾಡ್ತಾ ಹೋಗುತ್ತೆ. F1 ಮಾತ್ರ ಕಾಮನ್ ಆಗಿ ಹೆಲ್ಪಿಗೆ ನಾವು ಯೂಸ್ ಮಾಡ್ತೀವಿ. ಅದ್ರ ಮುಂದಿನ ಸ್ಕ್ರೀನ್ ನೋಡಿದ್ರೆ ನೀವು ಇಲ್ಲಿ ಪ್ರಿಂಟ್ ಸ್ಕ್ರೀನ್ ಅಂತ ಇದೆ ನೋಡಿ. ಮೋಸ್ಟ್ ಆಫ್ ಮತ್ತದೇ ಹೇಳ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆ, CLT, ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿರ್ತಾರೆ, ಪ್ರಿಂಟ್ ಸ್ಕ್ರೀನ್ ಆಪ್ಷನ್ ಏನದು ಅಂತ ಹೇಳಿ. ಮೊಬೈಲ್ಗಳಲ್ಲಾದರೆ ನೀವು 3 ಫಿಂಗರ್ಸನ್ನು ಇಟ್ಕೊಂಡು ಈ ಥರ ಮಾಡ್ತೀರಾ. ಉದಾಹರಣೆಗೆ ಮೊಬೈಲ್ ಅಂದಾಗ ನೀವು ಇದನ್ನು ಇಟ್ಕೊಂಡು ಈ ಥರ 3 ಫಿಂಗರ್ಸ್ ಮಾಡ್ಕೊಳ್ತೀರಾ, ಸ್ಕ್ರೀನ್ ಶಾಟ್ ಆಗಿಬಿಡುತ್ತೆ. ಸೊ ಅದು ಕಂಪ್ಯೂಟ್ರಲ್ಲಿ ಆ ಕೆಲಸ ಆಗೋದಿಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಪ್ರಿಂಟ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಸ್ಕ್ರೀನ್ ಕ್ಯಾಪ್ಚರ್ ಆಗುತ್ತೆ. ನಿಮಗೆ ವರ್ಡಿಗೆ ಬೇಕೋ, ಎಕ್ಸೆಲಿಗೆ ಬೇಕೋ, ಪವರ್ ಪಾಯಿಂಟಿಗೆ ಬೇಕೋ, ಫೋಟೋಶಾಪಿಗೆ ಬೇಕೋ, ಎಲ್ಲಿಗೆ ಬೇಕಾದರೂ ಪೇಸ್ಟ್ ಮಾಡ್ಬೋದು. ಅಂದರೆ ಯಾವುದೋ ಒಂದು ಮೂವಿ ನೋಡ್ತಾ ಇರ್ತೀರಾ, ಅಥವಾ ಇಂಟರ್ನೆಟ್ಟಲ್ಲಿ ಯಾವುದೋ ಒಂದು ಪಿಕ್ಚರ್ ನಿಮಗೆ ಕಾಪಿ ಆಗ್ತಿರಲ್ಲ, ಯಾವುದೋ ಒಂದು ಇನ್ಫಾರ್ಮೇಷನ್ ಕಾಪಿ ಆಗ್ತಾ ಇರಲ್ಲ ನೋಡಿ. ಮೊದಲ ಬಾರಿಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ, ಪ್ರಿಂಟ್ ಸ್ಕ್ರೀನ್ ಅಂತ ಅಂದರೆ ಇಂಟರ್ನೆಟ್ಟಲ್ಲಿ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಆದ ಇಮೇಜು ಅಥವಾ ಇನ್ಫಾರ್ಮೇಷನ್ ನಿಮಗೆ ಕಾಪಿ ಆಗ್ತಾ ಇಲ್ಲ ಅಂದಾಗ ನೀವು ತಕ್ಷಣ ಪ್ರಿಂಟ್ ಸ್ಕ್ರೀನ್ ಬಟನ್ನ ಪ್ರೆಸ್ ಮಾಡಿ, ಅದು ಕಾಪಿ ಆಗಿರುತ್ತೆ. ನಿಮಗೆ ಯಾವ ಜಾಗಕ್ಕೆ ಬೇಕು, ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟು, ಫೋಟೋಶಾಪು, ಪೇಂಟು, ಅಥವಾ ಮತ್ಯಾವ ಅಪ್ಲಿಕೇಶನಿಗೆ ಬೇಕೋ ಅಲ್ಲಿಗೆ ಹೋಗಿ ಪೇಸ್ಟ್ ಅಂತ ಕೊಟ್ಟರೆ ಆ ಸ್ಕ್ರೀನಲ್ಲಿ ಕ್ಯಾಪ್ಚರ್ ಆಗಿರುತ್ತೆ, ಅಲ್ಲಿಗೆ ಬಂದು ಪೇಸ್ಟ್ ಆಗುತ್ತೆ. ಮುಂದಿನ ಕೀ ಸ್ಕ್ರಾಲ್ ಲಾಕ್. CLT ಎಕ್ಸಾಮ್, ಕಂಪ್ಯೂಟರ್ ಲಿಟ್ರಸಿ ಎಕ್ಸಾಮು, ಮತ್ತು FDA, SDA, ಸ್ವಲ್ಪ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಸ್ಕ್ರಾಲ್ ಲಾಕ್ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಸ್ಕ್ರಾಲ್ ಲಾಕ್ ಅಂತ ಅಂದರೆ ಕನ್ನಡದಿಂದ ಇಂಗ್ಲೀಷಿಗೆ ಭಾಷೆಯನ್ನು ಬದಲಾಯಿಸಲಿಕ್ಕೆ, ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿಕ್ಕೆ. ಅಂದರೆ ಈ ಕೀಬೋರ್ಡಲ್ಲಿ ನೋಡಿ ಇಲ್ಲಿರುತ್ತೆ ಸ್ಕ್ರಾಲ್ ಲಾಕ್ ಅಂತ ಇದೆ ನೋಡಿ. ಇಲ್ಲಿ ಈ ಸ್ಕ್ರಾಲ್ ಲಾಕನ್ನು ಒಂದ್ಸಲಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ. ಎಸ್, ಈ ಸ್ಕ್ರಾಲ್ ಲಾಕ್ ಆನ್ ಆಯಿತು ಅಂದರೆ ಲೈಟ್ ಆನ್ ಆಗಿರುತ್ತೆ. ಕೆಲವು ಕೀಬೋರ್ಡಲ್ಲಿ ವೈಟ್ ಕಲರ್ ಲೈಟ್ ಆನ್ ಆದರೆ, ಕೆಲವು ಕೀಬೋರ್ಡ್ನಲ್ಲಿ ಯೆಲ್ಲೋ ಕಲರ್ ಆಗುತ್ತೆ, ಕೆಲವು ಕೀಬೋರ್ಡ್ನಲ್ಲಿ ಗ್ರೀನ್ ಆಗುತ್ತೆ. ಅದು ಕೀಬೋರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ, ಆಯಾ ಕೀಬೋರ್ಡ್ ಮೇಲ್ಗಡೆ. ಅದು ಆನ್ ಇದೆ ಅಂದರೆ ನೀವು ಟೈಪ್ ಮಾಡಿದ್ದು ಒಂದಾದರೆ ಅದ್ರಲ್ಲಿ ಬರ್ತಿರೋದು ಇನ್ನೊಂದಾಗಿರುತ್ತೆ. ಆವಾಗ ತಕ್ಷಣ ನೀವು ಅಂದ್ಕೊಳ್ಬೇಕು ಸ್ಕ್ರಾಲ್ ಲಾಕ್ ಆನ್ ಆಗಿದೆ ಅಂದರೆ ಕನ್ನಡದಲ್ಲಿ ಬರೋ ಟೈಪ್ ಆಗಲಿಕ್ಕೆ ಅದು ಸಿದ್ಧವಾಗಿದೆ, ರೆಡಿ ಆಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳೇ. ಸೊ ಈ ಸ್ಕ್ರಾಲ್ ಲಾಕನ್ನು ಆಫ್ ಮಾಡೋದ್ರಿಂದ ಕನ್ನಡದಿಂದ ಇಂಗ್ಲೀಷಿಗೆ ಹೋಗ್ಬೋದು, ಇಂಗ್ಲೀಷಿಂದ ಕನ್ನಡಕ್ಕೆ ಬರ್ಬೋದು. ನುಡಿ ತಂತ್ರಾಂಶ ಅಂತ ಅಂದರೆ ಇದೊಂದು ಬಹಳ ವಿಶೇಷವಾದಂಥ ತಂತ್ರಾಂಶ. ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಫ್ರೀಯಾಗಿ ಕೊಟ್ಟಿದೆ. ಇಂಟರ್ನೆಟ್ಟಲ್ಲೆಲ್ಲ ಇದು ಡೌನ್ಲೋಡ್ ಮಾಡ್ಕೊಳ್ಬೋದು. ಮೊಬೈಲಿಗೆ ಇದು ಯೂಸರ್ ಫ್ರೆಂಡ್ಲಿ ಇಲ್ಲ, ಕಂಪ್ಯೂಟ್ರು ಅಥವಾ ಲ್ಯಾಪ್ಟಾಪ್ಗಳಿಗೆ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ಸ್ಕ್ರಾಲ್ ಲಾಕ್ ಆನ್ ಮಾಡಿಕೊಂಡು ನುಡಿ ಫಾಂಟನ್ನು ಸೆಲೆಕ್ಟ್ ಮಾಡಿಕೊಂಡು ವರ್ಡು, ಎಕ್ಸೆಲ್, ಪವರ್ ಪಾಯಿಂಟಲ್ಲಿ ಟೈಪ್ ಮಾಡ್ತಾ ಹೋದರೆ ಕನ್ನಡವನ್ನು ಕಂಪ್ಯೂಟ್ರು, ಲ್ಯಾಪ್ಟಾಪ್ಗಳಲ್ಲಿ ಚೆನ್ನಾಗೇ ಬಳಸ್ಬೋದು. ಇದು ಸ್ಕ್ರಾಲ್ ಲಾಕಿನ ಫಂಕ್ಷನ್. ಇಲ್ಲಿ ಪಾಸ್ ಬ್ರೇಕ್ ಅಂತ ಇದೆ ನೋಡಿ. ಈ ಪಾಸ್ ಬ್ರೇಕ್ ಅಂತಂದರೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಸ್ಟಾಪ್ ಅಂತ. ಪಾಸ್ ಅಂದರೆ ಸ್ಟಾಪ್ ಅಂತೇಳಿ, ನಿಲ್ಲಿಸು ಅಂತೇಳಿ. ಯಾವುದೊಂದು ವೀಡಿಯೋ ನೋಡ್ತಾ ಇರ್ತೀರಾ, ಆ ವಿಡಿಯೋ ನಿಲ್ಲಬೇಕು ಅಂದರೆ ಪಾಸ್ ಬ್ರೇಕ್ ಹೊತ್ತಿದ್ರೆ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಸೊ ಇಲ್ಲಿದೆ ಲೈಟ್ಗಳು ನೋಡಿ. ಇದೊಂದು ಕ್ಯಾಪ್ಸ್ ಲಾಕ್ ಲೈಟು, ಇದು ಸ್ಕ್ರಾಲ್ ಲಾಕು, ನಂಬರ್ ಲಾಕ್. ಮೊದಲನೇದು ನಂಬರ್ ಲಾಕು, ಸ್ಕ್ರಾಲ್ ಲಾಕು, ಕ್ಯಾಪ್ಸ್ ಲಾಕ್. ಈ ನಂಬರ್ ಲಾಕ್ ಫಂಕ್ಷನ್ ನೋಡಿ ಇಲ್ಲಿದೆ.
ಈ ನಂಬರ್ ಲಾಕ್ ಕೀ ಆನ್ ಆಯಿತು ಅಂದರೆ ಇಲ್ಲಿ ಲೈಟ್ ಆನ್ ಆಗುತ್ತೆ. ಸೊ ಆವಾಗ ನಿಮ್ಮ ಅಕ್ಷರಗಳೆಲ್ಲ ಟೈಪ್ ಆಗುತ್ತೆ, ಅಂದರೆ ನಂಬರ್ಗಳೆಲ್ಲ ಟೈಪ್ ಆಗುತ್ತೆ. ನಂಬರ್ಸ್ಗಳು ಅಂದಾಗ ಎಕ್ಸೆಲಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಅಥವಾ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕಾದಾಗ ಈ ನ್ಯೂಮರಿಕಲ್ ಕೀಪ್ಯಾಡನ್ನೇ ಯೂಸ್ ಮಾಡಿದ್ರೆ ನೀವು ಬಹಳ ವೇಗವಾಗಿ ಕ್ಯಾಲ್ಕುಲೇಷನ್ಗಳನ್ನು ಮಾಡ್ಬೋದು. ನೋಡಿ ಇಲ್ಲೂ ನಂಬರ್ಸ್ಗಳಿದೆ. ಸೊ ಇದು ಬಹಳ ಬೆಸ್ಟ್. ಅಂದರೆ ಈ ರೈಟ್ ಸೈಡಲ್ಲಿರೋ ನ್ಯೂಮರಿಕಲ್ ಕೀಪ್ಯಾಡನ್ನು ಉಪಯೋಗಿಸಿ ಅಂತ ನಾನು ಹೇಳ್ತೇನೆ. ನ್ಯೂಮರಿಕಲ್ ಕೀಪ್ಯಾಡ್ ಅಂದಾಗ ನೋಡಿ ಸಹಜವಾಗಿ ಕಂಪ್ಯೂಟರ್ಸಲ್ಲಿ ನಂಬರ್ ಕೀಗಳು ಎಷ್ಟಿರುತ್ತೆ ಅಂತ ಅಂದರೆ ನೀವು ಹೇಳಿ, ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿ, 0 ಇಂದ 9, 0 to 9 ಇದ್ದರೆ ಅದನ್ನು ನ್ಯೂಮರಿಕಲ್ ಕೀಪ್ಯಾಡ್ ಅಂತ ಕರಿತೀವಿ. ನೋಡಿ ನಿಮಗೆ ಎಸ್ಕೇಪ್ ಗೊತ್ತಾಯಿತು, ಫಂಕ್ಷನ್ ಕೀ ಗೊತ್ತಾಯಿತು, ಪ್ರಿಂಟ್ ಸ್ಕ್ರೀನ್ ಗೊತ್ತಾಯಿತು, ಸ್ಕ್ರಾಲ್ ಲಾಕ್ ಗೊತ್ತಾಯಿತು, ಪಾಸ್ ಗೊತ್ತಾಯಿತು. ಈಗ ನಂಬರ್ ಲಾಕ್ ಕೀ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ ಕೀಬೋರ್ಡಲ್ಲಿ ನ್ಯೂಮರಿಕಲ್ ಕೀಪ್ಯಾಡಲ್ಲಿ ನಂಬರ್ಸ್ ಎಷ್ಟಿರುತ್ತೆ ಅಂದರೆ ತುಂಬ ಜನ ಹೇಳ್ಬಿಡ್ತಾರೆ 1 ರಿಂದ 10 ಅಂತಾರೆ, 1 ರಿಂದ 0 ಅಂತಾರೆ, ಏನೇನೋ ಹೇಳ್ತಾರೆ. ನೋಡಿ ಇಲ್ಲಿ 0 ಇಂದ ಪ್ರಾರಂಭ ಆದರೆ 9ಕ್ಕೆ ಮುಗ್ದೋಗುತ್ತೆ. ಇದಕ್ಕೆ ನಾವು ಕೀಬೋರ್ಡಿನ ನ್ಯೂಮರಿಕಲ್ ಕೀಪ್ಯಾಡ್ ಅಂತ ಕರಿತೀವಿ. ನಂಬರ್ ಲಾಕ್ ಆನ್ ಆಗಿತ್ತು ಅಂದರೆ ಇದನ್ನು ನೀವು ಬಳಸ್ಬೋದು. ಆಫ್ ಆಯಿತು ಲೈಟು ಅಂದರೆ ಇಲ್ಲಿ ನೀವು ಟೈಪ್ ಮಾಡಿದ್ದೇನು ಸ್ಕ್ರೀನಲ್ಲಿ ಬರ್ತಾ ಇರಲ್ಲ, ಆವಾಗ ನೀವು ತಕ್ಷಣ ತಿಳ್ಕೊಳ್ಬೇಕು ನಂಬರ್ ಲಾಕ್ ಕೀ ಆನ್ ಮಾಡಬೇಕು ಅಂತ. ಕೀ ಆನ್ ಮಾಡಿಕೊಂಡ್ರೆ ನೀವು ಸರಳವಾಗಿ ಟೈಪ್ ಮಾಡ್ಬೋದು ಸ್ನೇಹಿತರೆ. ಮುಂದಿನ ಬಂದು ಸ್ಕ್ರಾಲ್ ಲಾಕು, ಈಗಾಗಲೇ ಹೇಳ್ಬಿಟ್ಟಿದ್ದೀನಿ. ಅದ್ರ ನೆಕ್ಸ್ಟ್ ಬಂದು ಕ್ಯಾಪ್ಸ್ ಲಾಕ್. ಕೀಬೋರ್ಡಲ್ಲಿ ಕ್ಯಾಪ್ಸ್ ಲಾಕ್ ಲೈಟ್ ಆನ್ ಆಯಿತು ಅಂದರೆ ಎಲ್ಲ ಅಕ್ಷರಗಳು ಕ್ಯಾಪಿಟಲಲ್ಲಿ ಬರ್ತಾ ಇರುತ್ತೆ. ನಿಮಗೆ ಯಾವಾಗ ಕ್ಯಾಪಿಟಲ್ ಬೇಡ ಅನಿಸುತ್ತೋ ಅವಾಗ ಕ್ಯಾಪ್ಸ್ ಲಾಕ್ ಆಫ್ ಮಾಡಿದ್ರೆ ಅಕ್ಷರಗಳು ನಾರ್ಮಲ್ ಲೆಟರ್ಸ್ಗೆ ಬರ್ತಾ ಹೋಗುತ್ತೆ. ಈ ನ್ಯೂಮರಿಕಲ್ ಕೀಪ್ಯಾಡ್ ಮಾತಾಡ್ತಾ ವಿದ್ಯಾರ್ಥಿಗಳೇ ನಿಮಗೋಸ್ಕರ ಒಂದು ವಿಶೇಷ ಸಂದೇಶವನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಗಮನಿಸಿ, ಆಲಿಸಿ. ಮ್ಯಾಥಮೆಟಿಕ್ಸ್ ಬೇಸಿಕ್ ಫಾರ್ಮುಲಾಸ್ಗಳು ಯಾವ್ದು ಅಂತಾರೆ, ಯಾವುದಾದ್ರೂ ಒಂದು ಪ್ರಶ್ನೆ ಬಂದರೆ ನೀವು ಹೇಳ್ಬೋದು. ಇಲ್ಲಿದೆ ನೋಡಿ, ಅಡಿಷನಲ್, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು, ಬೇಸಿಕ್ ಫಾರ್ಮುಲಾಸ್ಗಳಿದು. ಬೇಸಿಕ್ ನಂಬರ್ಗಳನ್ನು ಲೆಕ್ಕಾಚಾರ ಮಾಡಲಿಕ್ಕೆ ನಾವು ಕಂಪ್ಯೂಟರ್ಲಿ ಅಥವಾ ಗಣಿತಶಾಸ್ತ್ರದಲ್ಲಿ ಉಪಯೋಗಿಸುವ ಸಾಮಾನ್ಯ ಚಿಹ್ನೆಗಳು ಅಂತ ನಾವು ಕರಿತೀವಿ. ಇದನ್ನು ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು. ಅದನ್ನು ಇಂಗ್ಲೀಷ್ನಲ್ಲಿ ಹೇಳಿ, ಅಡಿಷನಲ್, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಇದು ಕೂಡ ಒಂದು ಜನರಲ್ ಮಾಹಿತಿ ನಿಮಗೋಸ್ಕರ ನಾನು ಕೊಟ್ಟಿದ್ದೇನೆ. ಇದಿಷ್ಟು ನಂಬರ್ ಕೀಪ್ಯಾಡ್ ಆದರೆ ಇಲ್ಲಿ ಇನ್ಸರ್ಟ್ ಅಂತ ಒಂದಿದೆ. ಈಗ ಇದಕ್ಕೆ ಬರೋಣ. ಇನ್ಸರ್ಟ್ ಕೀ ಫಂಕ್ಷನ್ ಏನು ಅಂತಂದರೆ, ಈ ಇನ್ಸರ್ಟ್ ಕೀ ಆನ್ ಆಗಿತ್ತು ಅಂದರೆ ನಿಮ್ಮ ಕಂಪ್ಯೂಟ್ರಲ್ಲಿ ವರ್ಡ್ ಪ್ಯಾಡಲ್ಲಿ ಏನಾದ್ರು ಟೈಪ್ ಮಾಡ್ತಾಯಿದ್ರಿ ಅಂದರೆ ಅಕ್ಷರಗಳು ಹಿಂದಿಂದೆಲ್ಲ ಅಕ್ಷರಗಳು ತಂತಾನೆ ಡಿಲೀಟ್ ಮಾಡ್ದಲ್ಲೇ ಅಳಿಸ್ತಾ ಹೋಗುತ್ತೆ ಇನ್ಸರ್ಟ್ ಕೀ ಆನ್ ಮಾಡಿದಾಗ. ಇಲ್ಲ ಅಂತಂದರೆ ಕಾಪಿ ಮಾಡಿರ್ತೀರ, ಎಲ್ಲೋ ಒಂದು ಕಡೆ ಪೇಸ್ಟ್ ಮಾಡಬೇಕು ಅಂದಾಗ ನೀವು ಆ ಬಟನ್ ಪ್ರೆಸ್ ಮಾಡಿದ್ರೆ ಇನ್ಸರ್ಟ್ ಆಗುತ್ತೆ. ನೆಕ್ಸ್ಟ್ ಕೀ ಬಂದು ಹೋಮ್ ಅಂತ ಇದೆ. ಈ ಹೋಮನ್ನು ನಾವೆಲ್ಲಿ ಬಳಸ್ತೀವಿ ಅಂತ ಅಂದರೆ, ಕಂಪ್ಯೂಟ್ರಲ್ಲಿ ಟೈಪ್ ಮಾಡಬೇಕಾದ್ರೆ ಒಂದು 100 ಪೇಜ್ ಇರುತ್ತೆ ಅಂತ ಹೇಳ್ಕೊಳ್ಳಿ. ಉದಾಹರಣೆಗೆ MS ವರ್ಡಲ್ಲಿ 100 ಪೇಜ್ ಟೈಪ್ ಮಾಡಿರ್ತೀವಿ, ಅದರಲ್ಲಿ 80ನೇ ಪೇಜಲ್ಲಿ ಇರ್ತೀವಿ. ಹೋಮಿಗೆ ಹೋಗಬೇಕು ಅಂದಾಗ ಹೋಮ್ ಅಂತ ಒತ್ತಿದ್ರೆ ಹೋಗಲ್ಲ, ಕಂಟ್ರೋಲ್ ಹಿಡ್ಕೊಂಡು ಕೀಬೋರ್ಡಲ್ಲಿ ನೋಡಿ, ಇಲ್ಲೊಂದು ಕಂಟ್ರೋಲ್ ಅಂತ ಒಂದು ಬಟನ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಈ ಕಂಟ್ರೋಲನ್ನು ಪ್ರೆಸ್ ಮಾಡಿಕೊಂಡು ಹೋಮ್ ಅಂತ ಹೊಡೆದ್ರೆ ಡೈರೆಕ್ಟಾಗಿ 89ನೇ ಪೇಜಿಂದ ನೀವು ಮೌಸ್ ಹಿಡ್ಕೊಂಡು ಸ್ಕ್ರಾಲ್ ಮಾಡೋದೇ ಬೇಕಾಗೋದಿಲ್ಲ. 89ನೇ ಪೇಜಿಂದ ಮೊದಲನೇ ಪೇಜಿಗೆ ಹೊರಟು ಹೋಗ್ಬೋದು. ಸೊ ಇದಕ್ಕೆ ನಾವು ಹೋಮ್ ಅಂತ ಕರಿತೀವಿ. ಇಲ್ಲಿ ಪೇಜ್ ಡೌನ್ ಆ್ಯಂಡ್ ಪೇಜ್ ಅಪ್ ಇದೆ. ಪೇಜ್ ಅಪ್ ಅಂದರೆ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಪೇಜ್ಗೆ ಹೋಗುತ್ತೆ. ಪೇಜ್ ಡೌನ್ ಅಂತಂದರೆ ನೆಕ್ಸ್ಟ್ ಪೇಜ್ಗೆ ಶಿಫ್ಟ್ ಆಗುತ್ತೆ. ಪೇಜ್ ಅಪ್ ಆ್ಯಂಡ್ ಪೇಜ್ ಡೌನ್ ಅಂದರೆ ಒಂದು ಪೇಜ್ ಮೇಲೆ ಹೋಗೋದಕ್ಕೆ ಪೇಜ್ ಅಪ್ಪು, ಒಂದು ಪೇಜ್ ಕೆಳಗೆ ಬರಬೇಕು ಅಂದರೆ ಪೇಜ್ ಡೌನ್. ಸೊ ಇದಕ್ಕೆ ಪೇಜ್ ಅಪ್ ಆ್ಯಂಡ್ ಡೌನ್ ಅಂತ ಕರಿತೀವಿ. ಹೋಮ್ ಗೊತ್ತಾಯಿತು. ಎಂಡ್ ಅಂತ ಇದೆ ನೋಡಿ, ಬಹಳ ವಿಶೇಷ ಇದು, ಹೋಮ್ ಆ್ಯಂಡ್ ಎಂಡು. ನೋಡಿ ಆವಾಗಲೇ ನಾನು ಹೇಳಿದೆ 80 ಒಟ್ಟು 100 ಪುಟಗಳಿದೆ ನಿಮ್ಮ ಕಂಪ್ಯೂಟರ್ ವರ್ಡ್ ಪ್ಯಾಡಲ್ಲಿ. ಅದರಲ್ಲಿ 80ನೇ ಪುಟದಲ್ಲಿ ನೀವಿದ್ದೀರಾ ಅಥವಾ 89ರಲ್ಲಿ ಇದ್ದೀರಾ, ಅಲ್ಲಿಂದ ನೀವೀಗ 1ನೇ ಪುಟಕ್ಕೆ ಹೋದ್ರಿ. ಈಗ ಡೈರೆಕ್ಟಾಗಿ ಮತ್ತೆ ನೀವು 100ನೇ ಪುಟಕ್ಕೆ ಹೋಗಬೇಕು ಅಂತಂದಾಗ ಕಂಟ್ರೋಲ್ ಹಿಡ್ಕೊಂಡು ಎಂಡ್ ಅಂತ ಪ್ರೆಸ್ ಮಾಡಿದ್ರೆ ಈ ಕೀನ ನೀವು ಡೈರೆಕ್ಟಾಗಿ ಕೊನೆಯ ಪುಟಕ್ಕೆ ಹೊರಟೋಗ್ತೀರಾ. ಸೊ ಇದಿಷ್ಟೂ ಕೂಡ ಕೀಬೋರ್ಡಲ್ಲಿ ನಾವು ಹೋಮ್ ಮತ್ತು ಎಂಡ್ ಕೀಗಳನ್ನು ಬಳಸುವಂಥ ವಿಧಾನಗಳು. ನೋಡಿ ಇನ್ಸರ್ಟ್ ಕೀ ಗೊತ್ತಾಯಿತು, ಡಿಲೀಟ್. ತುಂಬ ಜನಕ್ಕೆ ಈ ಡಿಲೀಟು ಮತ್ತು ಬ್ಯಾಕ್ ಸ್ಪೇಸಿನ ಅಷ್ಟು ಪರಿಚಯವೇ ಇಲ್ಲ. ಸೊ ನಾನು ಅದಕ್ಕೆ ಹೇಳೋದು, ಇದು ವಿಶೇಷ ತರಗತಿ ನಂದು. ಯಾಕಂದರೆ ನನ್ನ ಹಲವಾರು ವರ್ಷದ ಕಂಪ್ಯೂಟರ್ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ, ಅದ್ರ ಜೊತೆ ನಿಮಗೆ ದಾರೆ ಎರಿತಾ ಇದ್ದೇನೆ. ಸೊ ಈ ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತೀನಿ, ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾ ಖಂಡಿತವಾಗಿಯೂ ನಮಗೆ ಬೇಕೇ ಬೇಕು. ರೀಲ್ಸ್ ಬೇಕು, ವಾಟ್ಸಪ್ ಬೇಕು, ಫೇಸ್ಬುಕ್ ಬೇಕು, ಟ್ವಿಟರ್ ಬೇಕು, ಟೆಲಿಗ್ರಾಮ್ ಬೇಕು, ಎಲ್ಲವೂ ಬೇಕು. ನಮ್ಮ ಭವಿಷ್ಯ ಕಟ್ಕೊಳ್ಳಿಕ್ಕೆ ಇದು ಎಲ್ಲ ಸಹಕಾರಿ ಆಗುತ್ತಾ ಅಂತ ಒಂದು ಪ್ರಶ್ನೆ ನೀವು ಮಾಡ್ಕೊಂಡ್ರೆ, ನಮ್ಮ ಭವಿಷ್ಯ ಕಟ್ಕೊಳ್ಳಿಕ್ಕೆ ಈ ಥರದಾದಂಥ ವಿಡಿಯೋಗಳು, ಕ್ಲಾಸ್ಗಳನ್ನು ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ, ಆ ಸೋಷಿಯಲ್ ಮೀಡಿಯಾದ್ರ ಜೊತೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಾವು ಕೂಡ ನಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸ್ಕೊಳ್ಬೋದು ಅಂತ ಹೇಳ್ತಾ, ಬ್ಯಾಕ್ ಸ್ಪೇಸ್ ಮತ್ತು ಡಿಲೀಟ್ ಕೀ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಡಿಲೀಟ್ ಅಂತ ಅಂದರೆ ಸಹಜವಾಗಿ
ಕಂಪ್ಯೂಟ್ರಲ್ಲಿ ಯಾವುದೋ ಒಂದು ಫೈಲ್ ಡಿಲೀಟ್ ಮಾಡಬೇಕು ಅಂತ ಇದ್ದಾಗ ನಾವೇನು ಮಾಡ್ತೀವಿ, ಮೌಸ್ ತೊಗೊಂಡು ರೈಟ್ ಕ್ಲಿಕ್ ಮಾಡ್ತೀವಿ, ಮೌಸನ್ನು ರೈಟು ಮತ್ತು ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ತೀವಿ, ಮೌಸ್ ಕ್ಲಾಸ್ ನೆಕ್ಸ್ಟ್ ಬರುತ್ತೆ. ಅವಾಗ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ, ವಿದ್ಯಾರ್ಥಿಗಳೇ. ಡಿಲೀಟ್ ಯಾವುದೋ ಒಂದು ಫೈಲ್ ಸೆಲೆಕ್ಟ್ ಮಾಡ್ತೀವಿ, ಡಿಲೀಟ್ ಅಂತ ಕೊಡುತ್ತೀವಿ. ಅವಾಗ ಕೇಳುತ್ತೆ ಆರ್ ಯು ಶೂರ್ ವಾಂಟ್ ಟು ಡಿಲೀಟ್ ದಿಸ್ ಫೈಲ್ ಅನ್ನತ್ತೆ. ಎಸ್ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ. ಅಥವಾ ಫೋಲ್ಡರ್ ಡಿಲೀಟ್ ಆಗಬೇಕು ಅಂದರೆ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಮತ್ತು ಅದೇ ಪ್ರಶ್ನೆ ಕೇಳುತ್ತೆ ಆರ್ ಯು ಶೂರ್ ವಾಂಟ್ ಟು ಡಿಲೀಟ್ ದಿಸ್ ಫೋಲ್ಡರ್ ಅನ್ನತ್ತೆ. ಎಸ್ ಅಂತ ಕೊಟ್ಟರೆ ಡಿಲೀಟ್ ಆಗಿ ಹೊರಟೋಗುತ್ತೆ. ಇದು ಫೈಲು ಫೋಲ್ಡರ್ಗಳಿಗೆ ಈ ಥರ ಇದ್ರ ಕೆಲಸ ಮಾಡಿದರೆ, ವರ್ಡಲ್ಲಿ ಅಥವಾ ಎಕ್ಸೆಲಲ್ಲಿ ಪವರ್ ಪಾಯಿಂಟಲ್ಲಿ ಇದ್ರ ಫಂಕ್ಷನ್ನೇ ಬೇರೆ ಥರ ಇರುತ್ತೆ. ಡಿಲೀಟ್ ಅಂದಾಗ ಅಲ್ಲಿ ಅಕ್ಷರಗಳು ಡಿಲೀಟ್ ಆಗ್ತಾ ಹೋಗುತ್ತೆ, ಅಂದರೆ ರಿವರ್ಸ್ ಡಿಲೀಟ್ ಆಗ್ತಾ ಬರುತ್ತೆ. ಕರ್ಸರು ಹಿಂದಿನ ಅಕ್ಷರಗಳೆಲ್ಲ ಡಿಲೀಟ್ ಮಾಡೋದು ಡಿಲೀಟ್ ಕೆಲಸ, ಕರ್ಸರಿನ ಮುಂಭಾಗದೆಲ್ಲ ಡಿಲೀಟ್ ಮಾಡೋದು ಬ್ಯಾಕ್ ಸ್ಪೇಸ್. ನೋಡಿ, ಬ್ಯಾಕ್ ಸ್ಪೇಸ್ಗೂ ಡಿಲೀಟ್ಗೂ ಸಣ್ಣ ವ್ಯತ್ಯಾಸ ಇದೆ. ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಸ್ಪೇಸ್ ಕೊಟ್ಟರೆ ಡಿಲೀಟ್ ಆಗೋಲ್ಲ, ಫೋಲ್ಡರನ್ನು ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಸ್ಪೇಸ್ ಕೊಟ್ಟರೆ ಡಿಲೀಟ್ ಆಗೋದಿಲ್ಲ. ಫೈಲ್ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಅಂತ ಕೊಟ್ಟಾಗ ಡಿಲೀಟ್ ಆಗುತ್ತೆ, ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಕೊಟ್ಟರೆ ಮಾತ್ರ ಡಿಲೀಟ್ ಆಗುತ್ತೆ. ಬ್ಯಾಕ್ ಸ್ಪೇಸ್ ಫಂಕ್ಷನ್ ಇರೋದು ಓನ್ಲಿ ಕ್ಯಾರೆಕ್ಟರ್ಸ್ಗಳನ್ನು ಇರೇಸ್ ಮಾಡಲಿಕ್ಕೆ, ಅಕ್ಷರಗಳನ್ನು ಅಳಿಸ್ಲಿಕ್ಕೆ. ಕಂಪ್ಯೂಟ್ರಲ್ಲಿ ಯಾವುದಾದ್ರೂ 2 ಕೀಗಳಿದೆ ಅಂತಂದರೆ ಅದು ಉದಾಹರಣೆಗೆ MS ವರ್ಡೋ, ಎಕ್ಸೆಲ್ಲೋ, ಪವರ್ ಪಾಯಿಂಟೋ ಮತ್ತೊಂದೋ ಯಾವುದರಲ್ಲೂ ಅಕ್ಷರಗಳು ಡಿಲೀಟ್ ಆಗಬೇಕು ಅಂತ ಅಂದರೆ ನಾವು ಮೋಸ್ಟ್ ಆಫ್ ದ ಕೀ, ಬೆಸ್ಟ್ ಕೀ ಅಂತಂದರೆ ಈ ಬ್ಯಾಕ್ ಸ್ಪೇಸನ್ನು ಬರಿತೀವಿ, ಉಪಯೋಗಿಸ್ತೀವಿ. ಮುಂದೆ ಬಹಳ ಎಲ್ಲೋ ಒಂದೊಂದು ಕೇಸ್ಗಳಲ್ಲಿ, ಸ್ಪೆಷಲ್ ರೇರ್ವಾದಂಥ ಕೇಸ್ಗಳಲ್ಲಿ ಡಿಲೀಟ್ ಕೀಯನ್ನು ಬಳಸ್ಕೊಳ್ತೇವೆ. ನೋಡಿ, ಬ್ಯಾಕ್ ಸ್ಪೇಸು ಡಿಲೀಟ್ ಕೀ ಬಗ್ಗೆ ನಿಮಗೆ ಗೊತ್ತಾಯಿತು. ಹೀಗೆ ಮುಂದೆ ಬರ್ತಾ ಬಂದರೆ ಪ್ಲಸ್ ಇದೆ, ಮೈನಸ್ ಇದೆ, ಓಪನ್ ಫ್ಲವರ್ ಬ್ರಾಕೆಟ್, ಕ್ಲೋಸ್ ಫ್ಲವರ್ ಬ್ರಾಕೆಟ್, ಇಲ್ಲಿ ಸ್ಟಾರ್ ಅಂತ ಇದೆ. ಇದನ್ನು ಸ್ಟಾರ್ ಅಂತ ಎಲ್ಲೂ ಹೇಳಬೇಡಿ, ಅದನ್ನು ಕಂಪ್ಯೂಟರ್ಲಿ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ, ಗುಣಾಕಾರದ ಚಿಹ್ನೆ ಅಂತ ನಾವು ಅದನ್ನು ಕರಿಬೇಕು. ಹಾಗೆ ಮುಂದೆ ಬಂದರೆ ಆ್ಯಂಡ್ ಸಿಂಬಲ್ ಇದೆ. ಕ್ಯಾಪ್, ಇದು ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಈ ವಿಡಿಯೋವನ್ನು ವೀಕ್ಷಿಸ್ತಿರುವ ತುಂಬ ಜನಕ್ಕೆ ಇದ್ರ ವಿವರಣೆ ಗೊತ್ತಿಲ್ಲ. ನಂಬರ್ 6 ಮೇಲಿರೋದು ಕ್ಯಾಪ್, ಪವರ್ ಆಫ್ ಅಂತ ನಾವು ಕರಿತೀವಿ. ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಮ್ಯಾಥಮೆಟಿಕ್ಸ್ ಈಕ್ವೇಷನ್ಸಲ್ಲಿ ನಾವು ಇದನ್ನು ಬರಿತೀವಿ, ಕ್ಯಾಪ್ ಅಂತ, ಪವರ್ ಆಫ್ ಅಂತ ನಾವು ಇದನ್ನು ಕರಿತೀವಿ. ನೆಕ್ಸ್ಟ್ ಒನ್ ಇದೆ ಪರ್ಸೆಂಟೇಜ್, ಆಮೇಲೆ 4 ನಂಬರ್ ಮೇಲ್ಗಡೆ ಇದೆ, ಇದನ್ನು ನಾವು ಡಾಲರ್ ಸೈನ್ ಅಂತ ಕರಿತೀವಿ. ಅದು ರುಪೀಸ್ ಅಲ್ಲ. ವಿದ್ಯಾರ್ಥಿಗಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ದಯಮಾಡಿ ಈ ವಿಡಿಯೋವನ್ನು ನೋಡಿ. ಇಷ್ಟು ಕೀಬೋರ್ಡಿನ ಸಂಪೂರ್ಣ ವಿವರವನ್ನು ಮತ್ತಿನ್ಯಾವ ಯೂಟ್ಯೂಬ್ ಚಾನಲಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಳ್ತೀನಿ. ಯಾಕಂದರೆ ಪ್ರತಿಯೊಂದು ಕೀ ಬಗ್ಗೆನೂ ನಾನು ನಿಮಗೆ ಸ್ವವಿವರವಾಗಿ, ಸಂಪೂರ್ಣವಾಗಿ ವಿತ್ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದನ್ನು ನೀವು ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿ ಇದನ್ನು ಅರಗಿಸ್ಕೊಳ್ಳಿ, ಡೈಜೆಷನ್ ಮಾಡ್ಕೊಳ್ಳಿ. ಇದರಿಂದ ಒಂದು ಒಳ್ಳೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಆನ್ಲೈನ್ ಎಕ್ಸಾಮ್ಗಳು, ಬ್ಯಾಂಕಿಂಗ್ ಎಕ್ಸಾಮ್ಗಳು, ಕ್ಲರಿಕಲ್ ಎಕ್ಸಾಮ್ಗಳು, ಅಥವಾ ಯಾವ ಆನ್ಲೈನ್ ಎಕ್ಸಾಮ್ಗಳಿದೆಯೋ ಕಂಪ್ಯೂಟರ್ ರಿಲೇಟೆಡು, ಅದಕ್ಕೆ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು. ಮತ್ತು ಇದನ್ನು CLT ಎಕ್ಸಾಮ್ಗೆ, ಕಂಪ್ಯೂಟರ್ ಲಿಟ್ರಸಿ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಡ್ ಕಂಪ್ಯೂಟರ್ ಲಿಟ್ರಸಿ ಎಕ್ಸಾಮ್, ಅಥವಾ ಯಾವುದಾದ್ರೂ ಕಂಪ್ಯೂಟರ್ ಕೋರ್ಸ್ಗಳಿಗೆ ಇದನ್ನು ನೀವು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ, ಇದು ಡಾಲರ್ ಸೈನ್ ಆ್ಯಂಡ್ 3 ಮೇಲ್ಗಡೆ ಇದೆ ಆ್ಯಶು, 2 ಮೇಲ್ಗಡೆ ಇದೆ ಆ್ಯಟ್ ಸಿಂಬಲ್. ಅದನ್ನು ನೀವು ಆ್ಯಟ್ ಅಂತಲೇ ಕರಿಬೇಕು ಅಥವಾ ಅಟ್ ಅಂತ ಬೇಕಾದ್ರೆ ಕರಿಬೇಕು. ತುಂಬ ಜನ ಇವತ್ತಿನ ಮಾಡರ್ನ್ ಟೆಕ್ನಾಲಜಿನಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರೋ ಹುಡುಗಿರುಗಳು ಅದನ್ನು @ ಅಂತ ಕರಿತೀರಾ. @ ಅಂದರೆ ಅದು ಕಾಮರ್ಸಲ್ಲಿ ಉಪಯೋಗಿಸೋ ಅಂಥ ಒಂದು ಈಕ್ವೇಷನ್. ಅದು ನಾವು ಇಮೇಲಲ್ಲಿ ಆ್ಯಟ್ ಅಂತಲೇ ಕರಿಬೇಕು, ಆ್ಯಟ್ ಸಿಂಬಲ್ ಅಂತಲೇ ಹೇಳಬೇಕು. ಬಿಟ್ಟರೆ @ ಅನ್ನೋದಕ್ಕೆ ಇಮೇಲಲ್ಲಿ ಅರ್ಥ ಇಲ್ಲ. ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಿ @ ಅಂತ ಏನಾದ್ರು ಕೊಟ್ಬಿಟ್ರೆ, ಇವತ್ತಿನ ಲೇಟೆಸ್ಟ್ ಜನ್ರೇಷನ್ ಏನಿದೆಯಲ್ಲ 21ನೇ ಶತಮಾನದ, ಅದರಲ್ಲೂ ವಿಶೇಷವಾಗಿ ಕೋವಿಡಿನ ನಂತರದ ಬ್ಯಾಚ್ ವಿದ್ಯಾರ್ಥಿಗಳು, ಅವ್ರಿಗೆ ಗೊತ್ತಿರೋದೆಲ್ಲ ಶಾರ್ಟ್ಕಟ್ ಕೀಸ್ಗಳು. ಅದನ್ನು @ ಅಂತಲೇ ಬರೀತೀರಾ, ಮತ್ತು ಪರೀಕ್ಷೆಯಲ್ಲಿ ಅಂಕಗಳನ್ನು ಕಳ್ಕೊಳ್ತೀರಾ. ಹಾಗಾಗಿ ಅದನ್ನು ಆ್ಯಟ್ ಅಂತ ಉಪಯೋಗಿಸಿ ಅಂತ ಹೇಳ್ತಾ, ನಂಬರ್ 1 ಮೇಲ್ಗಡೆ ಇದೆ ಎಕ್ಸ್ಕ್ಲಾಮೇಟ್ರಿ, ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ನಾವು ಇದನ್ನು ಕರಿತೇವೆ. ಸೊ ಹೀಗೆ ಬಂದರೆ 1 2 3 4 5 6 7 8 9 0 ಆಯಿತು. ಸರ್ 0 ಕೆಳಗಡೆ ಏನೋ ಒಂದಿದೆಯಲ್ಲ, ಅದು ಮೈನಸ್ ಅಲ್ವಾ ಅಂದರೆ ನೋ, ಅದು ಮೈನಸ್ ಅಲ್ಲ, ಅದನ್ನು ಅಂಡರ್ಸ್ಕೋರ್ ಅಂತ ಕರಿತೀವಿ. ಪ್ರೋಗ್ರಾಮ್ಗಳಲ್ಲಿ, VBಗಳಲ್ಲಿ, ವ್ಯಾರಾಕಲಲ್ಲಿ, C ಪ್ರೋಗ್ರಾಮ್ಗಳಲ್ಲಿ ಇದನ್ನು ವಿಶೇಷವಾಗಿ ಉಪಯೋಗಿಸ್ತೀವಿ. ಇಮೇಲ್ ID ಗಳಲ್ಲೂ ಇದನ್ನು ಉಪಯೋಗಿಸ್ಕೊಳ್ತೀವಿ. ಇದನ್ನು ನಾವು ಅಂಡರ್ಸ್ಕೋರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇದೆ ಈಕ್ವಲ್ ಸೈನ್ಸ್. ಈಕ್ವಲ್ ಅಂದರೆ ನಿಮಗೆ ಗೊತ್ತಿದೆ, ಎಕ್ಸೆಲಲ್ಲಿ ಈಕ್ವಲ್ಸ್ ಇಲ್ದೆಲ್ಲ ಇದ್ದರೆ ಎಕ್ಸೆಲ್ಲು 0, ಅದು ಏನಕ್ಕೂ ಕೆಲಸ ಮಾಡಲ್ಲ. ಇಟ್ ಆಲ್ವೇಸ್ ಸ್ಟಾರ್ಟ್ ವಿತ್ ಎ ಈಕ್ವಲ್ ಸೈನ್. ಯಾವುದರಲ್ಲಿ? ಎಕ್ಸೆಲಲ್ಲಿ ಮಾತ್ರ ಈಕ್ವಲ್ಸ್ ಹಾಕಿದರೆ ಮಾತ್ರ ನಮಗೆ ಫಂಕ್ಷನ್ಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಇದಿಷ್ಟು ಆಲ್ಫಾಬೆಟ್ಸ್ A to Z ಇದ್ರೆ ನಾವು ಅದನ್ನು ಆಲ್ಫಾಬೆಟ್ಸ್ ಅಂತ ಕರಿತೀವಿ. ನಿಮಗೆಲ್ಲ ಚೆನ್ನಾಗೇ ಗೊತ್ತು, ನೀವೆಲ್ಲ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ. ಆಲ್ಫಾಬೆಟ್ಸ್ ಎಷ್ಟು ಅಂದರೆ ಬಹಳ ಈಸಿಯಾಗಿ ಹೇಳ್ಬಿಡ್ತೀರಾ, 26 ಅಂತ. ಅದು ಸರಿಯಾದ ಉತ್ತರನೇ. ಹಾಗೆ ಇಲ್ಲಿ ಬಂದರೆ ಮತ್ತೆ ಸ್ಪೆಷಲ್ ಕೀಗಳಿದೆ. ಇದಕ್ಕೆ ನಾವು ಓಪನ್ ಫ್ಲವರ್ ಬ್ರಾಕೆಟ್, ಕ್ಲೋಸ್ ಫ್ಲವರ್ ಬ್ರಾಕೆಟ್ ಅಂತೆಲ್ಲ ಕರಿತೀವಿ. ಇಲ್ಲಿ ಎಂಟರ್ ಕೀ ಇದೆ. ಎಂಟರ್ ಅಂದಾಗ ಬಹಳ ತುಂಬ ಕಡೆ ಇದನ್ನು ಉಪಯೋಗಿಸ್ಕೊಳ್ತೀವಿ. ಮೌಸ್ ಯೂಸ್ ಮಾಡಿಕೊಂಡು ಡಿಲೀಟ್ ಮಾಡಿ ಎಸ್ ಅಂತ ಕೊಡೋದು ಬೇಕಾಗಿಲ್ಲ, ಎಂಟರ್ ಕೊಟ್ಟರೆ ಡಿಲೀಟ್ ಆಗುತ್ತೆ.
MS ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟಲ್ಲಿ ಏನಾದ್ರೂ ನಿಮಗೆ ಅಕ್ಷರಗಳು ಅಥವಾ ಒಂದು ಲೈನಿಂದ ಇನ್ನೊಂದು ಲೈನಿಗೆ ನಾವು ಜಂಪ್ ಆಗಬೇಕು ಅಂದರೆ ಎಂಟರ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಒಂದು ಲೈನ್ ಮುಂದೆ ಹೋಗ್ತೀವಿ. ನೆನ್ಪಿಟ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ CLT ಎಕ್ಸಾಮ್ನಲ್ಲಿ ಏನಾದ್ರೂ ಎಂಟರ್ ಕೀನ ಸಂಪೂರ್ಣ ಉಪಯೋಗ ಏನು ಅಂತ ಅಂದರೆ, ಇಡೀ ಪ್ರಪಂಚದಲ್ಲಿ ಬರೀ ನಾನು ಈ ಯಾವುದೋ ಕರ್ನಾಟಕದ ಅಥವಾ ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಥವಾ ನಮ್ಮ ದೇಶದ ಬಗ್ಗೆ ಹೇಳ್ತಾ ಇಲ್ಲ, ಎಂಟರ್ ಕೀ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪಲ್ಲಿ ನಾವು ಉಪಯೋಗಿಸ್ತೀವಿ ಅಂತಂದರೆ ಡಿಫ್ರೆಂಟ್ ಕೇಸಸ್ಸಲ್ಲಿ, ಪರ್ಟಿಕ್ಯುಲರ್ ಕೇಸಸ್ಸಲ್ಲಿ ಅಂತಂದರೆ ಎಕ್ಸೆಲ್ಲು, ವರ್ಡು, ಪವರ್ ಪಾಯಿಂಟಲ್ಲಿ ಕರ್ಸರ್ ನೆಕ್ಸ್ಟ್ ಲೈನ್ ಮೂವ್ ಆಗಬೇಕು ಅಥವಾ ನೆಕ್ಸ್ಟ್ ಲೈನ್ ಜಂಪ್ ಆಗಬೇಕು ಅಂದಾಗ ನಾವು ಎಂಟರ್ ಕೀಯನ್ನು ಬಳಸ್ತೇವೆ. ಇದು ಎಂಟರ್ ಕೀನ ಉಪಯೋಗ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಇದೆ ಶಿಫ್ಟ್ ಅಂತ ಇದೆ. ಕೆಲವು ಅಕ್ಷರಗಳು ನಿಮಗೆ ದೊಡ್ಡ ಅಕ್ಷರಗಳು ಬೇಕಾದಾಗ ಎರಡು ಕಡೆ ಇರುತ್ತೆ ಶಿಫ್ಟ್ ಕೀ, ನೀವು ನೋಡ್ಬೋದು. ಇಲ್ಲೊಂದು ಕಡೆ ಇರುತ್ತೆ ಮತ್ತು ಇಲ್ಲಿ ಒಂದು ಕಡೆ ಇರುತ್ತೆ. ಎರಡೆರಡು ಕಡೆ ಶಿಫ್ಟ್ ಕೀಗಳನ್ನು ಇಟ್ಟಿರ್ತವೆ. ಇಲ್ಲೊಂದು ಕಡೆ ಇರುತ್ತೆ, ಇಲ್ಲೊಂದು ಕಡೆ ಇರುತ್ತೆ. ಶಿಫ್ಟ್ ಎಲ್ಲಿ ತನಕ ನೀವು ಶಿಫ್ಟ್ ಕೀನ ಒತ್ತಿಡ್ಕೊಳ್ತೀರಿ ಅಲ್ಲಿ ತನಕ ಕೂಡ ಅಕ್ಷರಗಳೆಲ್ಲ ಕ್ಯಾಪಿಟಲ್ ಲೆಟರ್ಲಿ ಬರ್ತಾ ಹೋಗುತ್ತೆ ಅಂತ ಶಿಫ್ಟ್ ಕೀ ಆಯಿತು. ಮುಂದಿನ ಕೀ ಬಂದು ಎಂಟರ್ ಕೀ ಮುಂದೆ ಡಬಲ್ ಇನ್ವರ್ಟೆಡ್ ಕಾಮ, ಈಸ್ ಟು, ಕೋಲನ್ ಆ್ಯಂಡ್ ಕಾಮ ಸಿಂಬಲ್ ಇದೆ. ಸೊ ಇದು ಕೂಡ ಕಂಪ್ಯೂಟರ್ ಬಹಳ ವಿಶೇಷವಾಗಿ ಉಪಯೋಗಿಸೋದು. ತುಂಬ ಜನ ವಿದ್ಯಾರ್ಥಿಗಳಿಗೆ ಈ ಸಿಂಬಲ್ಗಳ ಬಗ್ಗೆ ಪರಿಚಯನೇ ಇರಲಿಲ್ಲ, ಒಂದಿಷ್ಟು ಪರಿಚಯ ಆಗ್ತಾ ಇದೆ. ಇನ್ನೊಂದಿಷ್ಟು ಜನಕ್ಕೆ ಪರಿಚಯ ಇತ್ತು, ಸರ್ ಈ ಕೀ ಮಾತ್ರ ನನಗೆ ಗೊತ್ತಿಲ್ಲ, ನಾನು ಚೆನ್ನಾಗಿ ತಿಳ್ಕೊಂಡಿದ್ದೆ ಅಂದರೆ ಫೈನ್, ಅಟ್ಲೀಸ್ಟ್ ಒಂದು ಕೀ ಬಗ್ಗೆ ಏನಾದರೂ ನಾನು ನಿಮಗೆ ಮಾಹಿತಿ ಕೊಟ್ಟನಲ್ಲ ಅನ್ನೋ ತೃಪ್ತಿ ನನಗಿರುತ್ತೆ ಅಂತ ಹೇಳ್ತಾ ಮುಂದಿನ ಕೀ ಕ್ವಶನ್ ಮಾರ್ಕ್ ಇದೆ, ಸ್ಲ್ಯಾಶ್ ಇದೆ. ನೋಡಿ ಇಲ್ಲಿ ಒಂದು ಫಾರ್ವರ್ಡ್ ಸ್ಲ್ಯಾಶ್ ಇದೆ, ಬ್ಯಾಕ್ವರ್ಡ್. ಕಂಪ್ಯೂಟರ್ಲಿ ಎರಡು ಥರ ಸ್ಲ್ಯಾಶ್ಗಳು ಬರುತ್ತೆ. ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಿದ್ರೆ ಬಹಳ ಸುಲಭವಾಗಿ ಪಡ್ಕೊಂಬಿಡಿ. ಕಂಪ್ಯೂಟರ್ಲಿ ಬರೋ ಸ್ಲ್ಯಾಶ್ಗಳು ಯಾವ್ದು ಅಂದರೆ ಬ್ಯಾಕ್ವರ್ಡ್ ಸ್ಲ್ಯಾಶ್ ಆ್ಯಂಡ್ ಫಾರ್ವರ್ಡ್ ಸ್ಲ್ಯಾಶ್. ಒಂದು ಇಲ್ಲಿದೆ, ಇನ್ನೊಂದು ಇಲ್ಲಿರುತ್ತೆ. ಎರಡು ಕೀಗಳನ್ನು ನಾವು ಫಾರ್ವರ್ಡ್ ಸ್ಲ್ಯಾಶ್ ಮತ್ತು ಬ್ಯಾಕ್ವರ್ಡ್ ಫ್ಲ್ಯಾಶ್ಗಳನ್ನು ಕಂಪ್ಯೂಟರ್ ಕೀಬೋರ್ಡಲ್ಲಿ ಉಪಯೋಗಿಸ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಂಬಲ್ ಇದೆ ಲೆಸ್ ದ್ಯಾನ್ ಮತ್ತು ಗ್ರೇಟರ್ ದ್ಯಾನ್. ಇದನ್ನು ನಾವು ತುಂಬ ಕಡೆ ಉಪಯೋಗಿಸ್ಕೊಳ್ತೀವಿ. ಲೆಸ್ ದ್ಯಾನ್ ಕೆಳಗಡೆ ಕಾಮ ಇದೆ, ಗ್ರೇಟರ್ ದೆನ್ ಕೆಳಗಡೆ ಫುಲ್ ಸ್ಟಾಪ್ ಇದೆ. ನೋಡಿ ಇಲ್ಲೆಲ್ಲ ಆಲ್ಫಾಬೆಟ್ಸ್ಗಳಿದೆ. ಹಾಗೆ ನೆಕ್ಸ್ಟ್ ಬರೋಣ ಕಂಟ್ರೋಲ್ ಕೀ ಅಂತ ಇದೆ. ಯಾವುದಾದ್ರೂ ಒಂದು ಕಾಪಿ ಪೇಸ್ಟ್, ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ಕಂಟ್ರೋಲ್ C, ಕಂಟ್ರೋಲ್ V, ಕಂಟ್ರೋಲ್ X, ಕಂಟ್ರೋಲ್ G, ಕಂಟ್ರೋಲ್ F, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ನಿಮಗೋಸ್ಕರನೇ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಮಾಡ್ತೀನಿ ಸ್ನೇಹಿತರೆ. ಅವತ್ತಿನ ಕ್ಲಾಸನ್ನು ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬೇಡಿ. ಡೈರೆಕ್ಟಾಗಿ ವರ್ಡ್ ಓಪನ್ ಮಾಡ್ಕೊಳ್ಳೋಣ. ವರ್ಡಲ್ಲಿ ಬರೋಂಥ ಎಲ್ಲ ಪ್ರಾಬ್ಲಮ್ಮು ನಾನು ಇಷ್ಟು ವರ್ಷ ಫೇಸ್ ಮಾಡಿರೋದು, ನಾನು ಇಷ್ಟು ವರ್ಷ ಎಂಜಾಯ್ ಮಾಡಿರೋ ವರ್ಡ್ ಪ್ಯಾಡ್, ಎಕ್ಸೆಲ್, ಪವರ್ ಪಾಯಿಂಟ್ ಬಗ್ಗೆ ಒಂದು ವಿಶೇಷವಾದ ಕ್ಲಾಸನ್ನು ತೊಗೊಳ್ತೀನಿ. ಆದರೆ ಆ ಕ್ಲಾಸ್ ತೊಗೊಳ್ಬೇಕು ಅಂದರೆ ನನಗೇನು ಬೇಕು ಅಂತ ಅಂದರೆ, ಒಬ್ಬ ಸಂಗೀತಗಾರನಿಗೆ ಚಪ್ಪಾಳೆ ಖುಷಿ ಕೊಟ್ಟರೆ ನಮ್ಮಂಥವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರೆ ನಮ್ಗೆ ಇನ್ನೊಂದಿಷ್ಟು ನಿಮಗೆ ಏನು ಬೇಕು ಅದನ್ನು ಕೊಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿದ್ಯಾರ್ಥಿಗಳೇ. ಮುಂದಿನ ಕೀ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಕಂಟ್ರೋಲ್ ಆಯಿತು. ನೆಕ್ಸ್ಟ್ ಇಲ್ಲಿ ವಿಂಡೋ ಕೀ ಅಂತ ಇದೆ. ಈ ವಿಂಡೋ ಕೀ ಯೂಸ್ ಮಾಡಿಕೊಂಡು ಕೆಲವೆಲ್ಲ ಫಂಕ್ಷನ್ಗಳು ಮಾಡ್ಬೋದು. ವಿಂಡೋ ಆರ್ ಮಾಡಿದ್ರೆ ರನ್ ಕಮಾಂಡ್ ಬರುತ್ತೆ. ವಿಂಡೋ ಅಂತಂದರೆ ಫೈಲ್ ಎಕ್ಸ್ಪ್ಲೋರ್ ಆಗುತ್ತೆ. ನೋಡಿ ವಿಂಡೋ ಕೀ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಇದೆ. ಸ್ವಾಭಾವಿಕವಾಗಿ ಸರಳವಾಗಿ ವಿಂಡೋ ಕೀನ ಒತ್ತಿದಾಗ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ನೋಡಿ ಲೈಕ್ ಈ ಥರ ಏನೋ ಒಂದು ಓಪನ್ ಆಗುತ್ತೆ. ಸೊ ಇದು ರೀಸೆಂಟ್ ಫೈಲ್ಸ್ಗಳೆಲ್ಲ ನಾವು ಇದರಲ್ಲಿ ನೋಡ್ಬೋದು. ಸೊ ವಿಂಡೋ ಕೀ ಇದೊಂದಕ್ಕೆ ನಿಮಗೆ ಗೊತ್ತಿದ್ದರೆ ವಿಂಡೋ ಆರ್ ಅಂತ ಮಾಡಿದ್ರೆ ನೋಡಿ ರನ್ ಕಮಾಂಡ್ ಬಂತು. ಸೊ ಮತ್ತೆ ನಾನು ಅವಾಗಲೇ ಹೇಳಿದೆ ಎಸ್ಕೇಪ್ ಅಂತ ಹೇಳಿದೆ. ಎಸ್ಕೇಪ್ ಮಾಡಿದಾಗ ರನ್ ಕಮಾಂಡ್ ಹೊರಟೋಗುತ್ತೆ. ನೋಡಿ ವಿಂಡೋ ಮಾಡ್ತೀನಿ, ಫೈಲ್ ಎಕ್ಸ್ಪ್ಲೋರ್ ಆಗುತ್ತೆ. ಸೊ ಹೀಗೆ ನಾವು ಒಂದೊಂದೇ ಕೀಗಳನ್ನೇ ಉಪಯೋಗಿಸ್ಕೊಳ್ತಾ ಅದನ್ನು ಯೂಸ್ ಮಾಡ್ತಾನೆ ಕಲಿತಾ ಇದ್ದೀವಿ. ನಾನು ಅದಕ್ಕೆ ಹೇಳಿದೆ ಇದೊಂದು ವಿಶೇಷ ತರಗತಿ ಅಂತ ಹೇಳಿ. ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು CLT ಎಕ್ಸಾಮ್ಗಳಿಗೆ ಬಹಳ ಉಪಯುಕ್ತವಾದಂಥ ಇಂದಿನ ತರಗತಿಯನ್ನು ನೀವು ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ. ಇದನ್ನು ಮತ್ತೊಂದಿಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಕೀಬೋರ್ಡಿನ ಅತಿ ದೊಡ್ಡ ಕೀ ಯಾವುದು ಅಂತ ಕೇಳಿದ್ರೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನೀವು ಹೇಳ್ಬಿಡ್ಬೋದು ಸ್ಪೇಸ್ ಬಾರ್ ಅಂತ. ನೋಡಿ ಕೀಬೋರ್ಡಲ್ಲಿ ಬಹಳ ದೊಡ್ಡದಾದಂಥ ಇದೊಂದು ಕೀ, ತುಂಬ ಲೆಂತಿಯಾಗಿರುತ್ತೆ. ಎಲ್ಲ ಕೀಬೋರ್ಡ್ಗಳಲ್ಲೂ ಇರುತ್ತಿದ್ದು ನೀವು ಇದನ್ನು ಗಮನಿಸ್ಬೋದು. ನೋಡಿ ಫುಲ್ಲು ಸ್ಪೇಸ್ ಇದೆ. ಇದಕ್ಕೆ ನಾವು ಸ್ಪೇಸ್ ಬಾರ್ ಅಂತ ಕರಿತೀವಿ. ಸ್ಪೇಸ್ ಬಾರ್ ಅಂದರೆ ಒಂದು ಅಕ್ಷರ ಅಥವಾ ಒಂದು ಶಬ್ದ ಟೈಪ್ ಮಾಡಿದ್ಮೇಲೆ ಒಂದು ಸ್ಪೇಸ್ ಬೇಕು ಅಂದಾಗ ನಾವು ಸ್ಪೇಸ್ ಬಾರ್ನ ಬಳಸ್ತೀವಿ. ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಹೊಸದಾಗಿ ಕಂಪ್ಯೂಟರ್ ಕಲಿಯೋರಿದ್ದರೆ ಅಥವಾ ತುಂಬ ಏಜ್ಡ್ ಯಾರಾದರೂ ಇದ್ದರೆ ಸ್ಪೇಸ್ ಬಾರ್ ಅಂದರೆ ಒಂದು ಅಕ್ಷರ ಅಥವಾ ಒಂದು ಶಬ್ದವನ್ನು ಟೈಪ್ ಮಾಡಿದ ನಂತರ ನಾವು ಕಂಪ್ಯೂಟರ್ ಸ್ಪೇಸ್ ಕೊಡಬೇಕು ಅಂದಾಗ ಸ್ಪೇಸ್ ಬಾರ್ನ ಬಳಸ್ತೀವಿ ಅಂತ ಹೇಳಿ ಆಲ್ಟ್ ಅಂತ ಒಂದು ಬಂದಿದೆ. ನೋಡಿ ಈ ಆಲ್ಟನ್ನು ನಾವೇನಕ್ಕೆ ಉಪಯೋಗಿಸ್ಕೊಳ್ತೀವಿ ಅಂತಂದರೆ ಇದು ಸ್ಪೆಷಲ್ ಕೇಸ್ಗಳಲ್ಲಿ ಕ್ಲೋಸ್ ಮಾಡಬೇಕಾಗಿರುತ್ತೆ. ಆಲ್ಟ್ ಪ್ಲಸ್ F4 ಮಾಡಿದಾಗ ಫೈಲ್ ಅಥವಾ ಫೋಲ್ಡರ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ, ಒಂದು ಸಂಪೂರ್ಣವಾದ 20 ನಿಮಿಷದ ಕೀಬೋರ್ಡ್ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದಕ್ಕಿಂತ ಹೆಚ್ಚಿನದಾಗಿ ನಿಮಗೆ ಯಾವ ಅಂತರ್ಜಾಲದಲ್ಲೂ ಇಂಟರ್ನೆಟ್ಟಲ್ಲೂ ಯಾವ ವೆಬ್ಸೈಟಲ್ಲೂ ಇಷ್ಟು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡಲ್ಲೂ ಸೇರಿಸಿ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಕೀಬೋರ್ಡಿಗೆ ಕನ್ನಡದಲ್ಲಿ ನಾವು ಕಿಲಿಮಣಿ ಅಂತ ಹೇಳ್ತೀವಿ ಅಂತ ಹೇಳ್ತಾ ಮುಂದಿನ ನಾವು ಸ್ಲೈಡಿಗೆ ಹೊರಟೋಗೋಣ.
ಕೀಲಿಮಣಿ ಅಂದ್ರೆ ಏನು ಒಂದಿಷ್ಟು ಕನ್ನಡದಲ್ಲಿ ತಿಳ್ಕೊಂಬಿಡೋಣ. ಕೀಲಿಮಣಿ ಒಂದು ಸಾಮಾನ್ಯ ಆಗಮಂಗ ಉಪಕರಣವಾಗಿದೆ. ಈ ಉಪಕರಣದಿಂದ ಗಣಕಯಂತ್ರಕ್ಕೆ ದತ್ತಾಂಶಗಳನ್ನು ನಿರ್ದೇಶನಗಳನ್ನು ನೇರವಾಗಿ ಗಣಕಯಂತ್ರಕ್ಕೆ ನೀಡಲಾಗುವುದು. ಈ ಕೀಲಿಮಣಿಯಲ್ಲಿ ಕನಿಷ್ಠ 104 ಅಥವಾ ಅದಕ್ಕಿಂತ ಹೆಚ್ಚು ಕಡಿಮೆಯಾದರೂ ಇರಬಹುದು. ಪ್ರತಿಯೊಂದು ಕೀ ಸೂಚಿಸುವುದು ಆದರೆ ಕೇವಲ ಕೀಗಳ ಮೇಲೆ ಒಂದರ ಮೇಲೆ ಮತ್ತೊಂದು ಚಿಹ್ನೆಗಳಿದ್ದು ಅವುಗಳನ್ನು ಕ್ರಮವಾಗಿ ಲೋಯರ್ ಕೇಸ್ ಮತ್ತು ಅಪ್ಪರ್ ಕೇಸ್ ಎಂದು ಕರೆಯುತ್ತೇವೆ. ನೋಡಿ, ನಾನು ಆವಾಗಲೇ ಹೇಳ್ತಾ ಮರೆತುಬಿಟ್ಟಿದ್ದೆ. ಲೋಯರ್ ಕೇಸ್ ಮತ್ತು ಅಪ್ಪರ್ ಕೇಸ್ ಅಂತ ಕರಿತೀವಿ. ಅಂದರೆ ಮೇಲ್ಭಾಗದಲ್ಲಿದ್ದದ್ದೆಲ್ಲ ಅಪ್ಪರ್ ಕೇಸ್ ಆದರೆ ಸಿಂಬಲ್ ಕೆಳಗಡೆ ಏನಾದ್ರು ಇದ್ದರೆ ಅದನ್ನು ಲೋಯರ್ ಕೇಸ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇದಿಷ್ಟು ಕೀಬೋರ್ಡಿನ ಬಗ್ಗೆ ಅತಿ ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಹಾಗಿದ್ರೆ ಮುಂದಕ್ಕೆ ಬರೋಣ. ಮೌಸ್ ನೋಡಿ, ಇದಕ್ಕೆ ನಾವು ಮೌಸ್ ಅಂತ ಕರಿತೇವೆ. ನಿಮಗೆ ಚೆನ್ನಾಗಿ ಗೊತ್ತಿದೆ. 1985 1985ನಲ್ಲಿ ಮೌಸ್ ಕಾನ್ಸೆಪ್ಟ್ ಓಪನ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಮೌಸ್ ಅಂದಾಗ ನೋಡಿ 2 ಬಟನ್ ಇರುತ್ತೆ. ನೋಡಿ, ಈ ಥರವಾಗಿ ನಾವು ಮೌಸನ್ನು ಉಪಯೋಗಿಸ್ಬೇಕು. ಫಸ್ಟ್ ಸೆಕೆಂಡ್, ಲೆಫ್ಟ್ ರೈಟ್ ಇನ್ ಬಿಟ್ವೀನ್ ಇದೆ. ಇದಕ್ಕೆ ನಾವು ಸ್ಕ್ರಾಲರ್ ಅಂತ ಕರಿತೀವಿ. ಪೇಜನ್ನು ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ, ಮೇಲೆ ಕೆಳಗಡೆ ಪೇಜ್ಗಳನ್ನು ತಿರುಗಿಸ್ಲಿಕ್ಕೆ ನಾವು ಇದನ್ನು ಸ್ಕ್ರಾಲರ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಮೌಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಮೈಕ್ರೋಸಾಫ್ಟ್ ಅವರು 1985ನಲ್ಲಿ 1985ರಲ್ಲಿ ಮೌಸ್ಗಳನ್ನು ಹೊರಗೆ ತರ್ತಾರೆ. ಅಲ್ಲಿ ತನಕನೂ ಕೂಡ 1985ರ ತನಕನೂ ಕಂಪ್ಯೂಟರ್ ಕೀಬೋರ್ಡ್ಗಳಲ್ಲೇ ಕಂಪ್ಯೂಟರ್ಗಳನ್ನು ಬಳಸ್ತಾ ಇದ್ವಿ. 1942ನಿಂದ ಜನ್ರೇಷನ್ ಸ್ಟಾರ್ಟ್ ಆಯಿತು. ಅದು ಹಿಂದಿನ ತರಗತಿನಲ್ಲಿ ನೀವು ಚೆನ್ನಾಗಿ ತಿಳ್ಕೊಂಡಿದ್ರ. ಅಲ್ಲಿಂದ 1982ರಿಂದ 85 ತನಕ ಕೀಬೋರ್ಡಲ್ಲೇ ವರ್ಕ್ ಆಗ್ತಾ ಇತ್ತು. ಅದಕ್ಕೆ ನಾವು ಅದನ್ನು ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಡಾಸ್ ಟೆಕ್ನಾಲಜಿ ಅಂತ ನಾವು ಕರಿತಾ ಇದ್ವಿ. ಯಾವಾಗ 1985ರಲ್ಲಿ ವಿಂಡೋಸ್ ಕಾನ್ಸೆಪ್ಟ್ ಓಪನ್ ಆಯಿತು, ಮೈಕ್ರೋಸಾಫ್ಟ್ ಅವರು ಫಸ್ಟ್ ಲಾಂಚ್ ಮಾಡ್ತಾರೆ. ವಿಂಡೋಸನ್ನು ಒಂದು ವರ್ಷನನ್ನು ಓಪನ್ ಮಾಡ್ತಾರೆ. ಅಲ್ಲಿ ತನಕನೂ ಕೂಡ ನಾವು ಯೂಸ್ ಮಾಡ್ತಾ ಇದ್ದದ್ದು ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಮೌಸ್ ಅವತ್ತು ಬಂದದ್ದು. ಮೊದಲ ಮೌಸ್ ಬಾಲ್ ಬೇರಿಂಗ್ ಮೌಸ್ ಅಂತ ಕರಿತೀವಿ. ಈ ಮೌಸ್ ಅಂತಂದರೆ ಈ ಮೌಸ್ ಕೆಳಗಡೆ ಒಂದು ಬಾಲ್ ಇರ್ತಾ ಇತ್ತು. ಆ ಬಾಲ್ ಫ್ಲಾಟ್ ಸರ್ಫೇಸ್ ಮೇಲ್ಗಡೆ ಮೂವ್ ಆದಾಗ ಕರ್ಸರ್ ಪಾಯಿಂಟ್ ಸ್ಕ್ರೀನಲ್ಲಿ ಬರ್ತಾ ಇತ್ತು. ನಾವು ಅವಾಗ ಅದಕ್ಕೆ ಕರೆದ್ವಿ ಬಾಲ್ ಬೇರಿಂಗ್ ಮೌಸ್ ಅಂತ. ಮೌಸ್ ಅಂದಾಗ 2 ಟೈಪ್ಸ್ ಆಫ್ ಮೌಸ್ಗಳನ್ನು ನೀವು ನೋಡ್ಬೋದು. ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಬಾಲ್ ಬೇರಿಂಗ್ ಮೌಸ್ ಆ್ಯಂಡ್ ಆಪ್ಟಿಕಲ್ ಮೌಸ್. ಮೌಸ್ ಈಸ್ ಬೇಸಿಕಲಿ ಎ ಪಾಯಿಂಟಿಂಗ್ ಡಿವೈಸ್. ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಮಾತನ್ನು. ತುಂಬ ಜನ ಹೇಳ್ತಾರೆ ಮೌಸ್ ಅಂದರೆ ಒಂದು ಇನ್ಪುಟ್ ಸಾಧನ ಅಂತ ಕರೀತಾರೆ. ನನಗೆ ಕೇಳೋದಾದರೆ ಮೌಸ್ ಈಸ್ ಬೇಸಿಕಲಿ ಪಾಯಿಂಟಿಂಗ್ ಡಿವೈಸ್. ಅಂದರೆ ಕರ್ಸರ್ ಪಾಯಿಂಟ್ ಸ್ಕ್ರೀನಲ್ಲಿ ಅಪಿಯರ್ ಆಗಬೇಕು ಅಂದಾಗ ಮಾತ್ರ ನಾವು ಮೌಸನ್ನು ಬಳಸ್ತೇವೆ. ದಿಸ್ ಈಸ್ ಆಲ್ಸೋ ಇನ್ಪುಟ್ ಡಿವೈಸ್ ಬಟ್ ಸೆಂಡಿಂಗ್ ಆಫ್ ಇನ್ಸ್ಟೆಡ್ ಆಫ್ ಕ್ಯಾರೆಕ್ಟರ್ಸ್. ಇದು ನಾವೇನು ಸೆಂಡ್ ಮಾಡಲ್ಲ, ಇನ್ಪುಟ್ಸ್ ಮಾಡಲ್ಲ. ಆದರೆ ಕೀಬೋರ್ಡ್ನಲ್ಲಿ ನಮ್ಗೆ ಈ ಥರ ಕಂಪ್ಯೂಟರ್ ಪರದೆಯಲ್ಲಿ ಸ್ಕ್ರೀನಲ್ಲಿ ಏನಾದ್ರೂ ಈ ಥರ ಕರ್ಸರ್ ಪಾಯಿಂಟ್ ಬರಬೇಕು ಅಂದವಾಗ ನಾವು ಮೌಸನ್ನು ಉಪಯೋಗಿಸ್ತೀವಿ. ಕರ್ಸರ್ ಪಾಯಿಂಟ್ ಸ್ಕ್ರೀನಲ್ಲಿ ಬರಲಿಕ್ಕೆ ಒಂದೇ ಉದ್ದೇಶಕ್ಕೋಸ್ಕರ ಮೌಸನ್ನು ಬಳಸ್ತೇವೆ ಅಂತ ಹೇಳ್ತಾ ಮೌಸ್ ಅಂದಾಗ 2 ಥರ ಮೌಸ್ ಇದೆ. ಒಂದು ಬಾಲ್ ಬೇರಿಂಗ್ ಮೌಸು, ಇನ್ನೊಂದು ಆಪ್ಟಿಕಲ್ ಮೌಸ್. ನಾವಿವಾಗ ಇದ್ದೇವೆ ಆಪ್ಟಿಕಲ್ ಟೆಕ್ನಾಲಜಿನಲ್ಲಿ. ನೋಡಿ, ಈ ಆಪ್ಟಿಕಲ್ ಟೆಕ್ನಾಲಜಿನಲ್ಲಿ ಇಲ್ಲೊಂದು ಲೈಟ್ ಇರುತ್ತೆ. ಲೈಟು ಮೊದಲನೇ ಬಾಲ್ ಬೇರಿಂಗ್ ಮೌಸಲ್ಲಿ ಬಾಲ್ ಇತ್ತು. ಇವತ್ತಿನ ಟೆಕ್ನಾಲಜಿನಲ್ಲಿ LED ಯೂಸ್ ಮಾಡ್ತೀವಿ. ಲೈಟ್ ಎಮಿಟಿಂಗ್ ಡಯೋಡ್. ಫ್ಲ್ಯಾಟ್ ಸರ್ಫೇಸ್ ಮೇಲ್ಗಡೆ ಲೈಟ್ ಎಲ್ಲೆಲ್ಲಿ ಬೀಳುತ್ತೆ ಅಲ್ಲೆಲ್ಲ ನಿಮಗೆ ಕರ್ಸರ್ ಪಾಯಿಂಟ್ ಸ್ಕ್ರೀನಲ್ಲಿ ಈ ಥರ ಅಪಿಯರ್ ಆಗ್ತಾ ಹೋಗುತ್ತೆ. ಮೌಸ್ ಅಂದಾಗ ಬಾಲ್ ಬೇರಿಂಗ್ ಮೌಸ್ ಆ್ಯಂಡ್ ಆಪ್ಟಿಕಲ್ ಮೌಸ್. ಮೌಸನ್ನು ಒಂದು ಆಯ್ಕೆ ಸಾಧನ ಅಂತ ಬಳಸ್ತೀವಿ ನಾವು. ಅದನ್ನು ಇನ್ಪುಟ್ ಅಂತ ಕರೆದಿದ್ದಾರೆ. ಹಾಗಾಗಿ ಏನಾದರೂ ಪರೀಕ್ಷೆಗಳಲ್ಲಿ ಮೋಸ್ಟ್ ಕಾಮನ್ ಇನ್ಪುಟ್ ಡಿವೈಸ್ ಅಂತ ಕೇಳಿ ಮೌಸು, ಕೀಬೋರ್ಡು, ಜಾಯ್ಸ್ಟಿಕ್ಕು ಬೇರೆ ಏನಾದ್ರು ಕೇಳಿದರೆ ನೀವು ಮೊದಲು ಆಯ್ಕೆ ಮಾಡ್ಕೊಂಬಿಡಿ. ಮೋಸ್ಟ್ ಕಾಮನ್ ಇನ್ಪುಟ್ ಡಿವೈಸ್ ಅಂದರೆ ಕಂಪ್ಯೂಟರ್, ಲ್ಯಾಪ್ಟಾಪಲ್ಲಿ ಇರೋದು ಕೀಬೋರ್ಡ್ ಮಾತ್ರ. ಮೌಸನ್ನು ನಾವು ಕೀಬೋರ್ಡನ್ನು ಕೀಲಿಮಣಿ ಅಂತ ಕರೆದ್ವಿ. ಹಾಗಿದ್ರೆ ಮೌಸ್ ಅಂದಾಗ ನೀವು ಕೂತ್ಕೊಂಡು ನೋಡ್ತಿರೋ ತಕ್ಷಣ ಹೇಳ್ಬಿಡ್ತೀರ, ಈಗ ನಗ್ನಗ್ತಾ ಇಲಿ ಅಂದ್ಬಿಡ್ತೀರ. ಇಲಿ ಅಲ್ಲ, ನಾವು ಮೌಸನ್ನು ಪಾಯಿಂಟಿಂಗ್ ಡಿವೈಸ್ ಅಂತ ಕರಿತೀವಿ. ಅದಕ್ಕೆ ಇಲಿ ಅಂತ ಯಾವ ಹೆಸರು ಇಲ್ಲ. ಇಲಿ ಅಂತಂದರೆ ಪರೀಕ್ಷೆಗಳಲ್ಲಿ ನೀವೆಲ್ಲ ಬಲಿಯಾಗಿ ಹೋಗ್ಬಿಡ್ತೀರಾ. ಹಾಗಾಗಿ ಕೀಬೋರ್ಡಿಗೆ ಕೀಲಿಮಣಿ ಅಂದರೆ ಮೌಸನ್ನು ಆಯ್ಕೆ ಸಾಧನ ಅಂತ ನಾವು ಕರಿತೇವೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಅತಿಯಾದರೆ ಅಮೃತನೂ ವಿಷ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ನನಗೂ ಗೊತ್ತಿದೆ. ಹಿಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಂಡದಕ್ಕಿಂತ ಹೆಚ್ಚು ಉಪಯುಕ್ತವಾದಂಥದ್ದು ಇಂದಿನ ತರಗತಿ. ಯಾಕಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗಳೇ ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳುವಂಥದ್ದು. ವಿಶೇಷವಾಗಿ ಕೀಬೋರ್ಡ್, ಮೌಸ್ಗಳ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರುತ್ತೆ. ಇಂದಿನ ತರಗತಿ ನಿಮಗೆ ಅತಿ ಹೆಚ್ಚು ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ನಾನು ಭಾವಿಸ್ತಾ ಈ ಕ್ಲಾಸ್ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಮುಂದಿನ ವೀಡಿಯೋಗಳು ಹೇಗೆ ಬರಬೇಕು, ನಿಮಗೆ ಏನು ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಬೇಡಿಕೆಗಳನ್ನು ನನ್ನ ಮುಂದಿಡಿ. ನಾನು ಅದಕ್ಕೆ ಖಂಡಿತವಾಗಿಯೂ 100ಕ್ಕೆ 100 ಪ್ರಾಮಾಣಿಕವಾಗಿ ತಿಳ್ಕೊಂಡು ನನಗೆ ತಿಳಿದಿರೋದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿ ಒಂದು ಒಳ್ಳೆಯ ಊಟವನ್ನು ತಯಾರು ಮಾಡಿಕೊಂಡು ಮುಂದಿನ ಕ್ಲಾಸಲ್ಲಿ ಬರ್ತೀನಿ. ಮೌಸ್ ಬಗ್ಗೆ, ವಿಂಡೋಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿ. 4 ಜನಕ್ಕೆ ಸಹಾಯ ಮಾಡಬೇಕು ಅಂತ ಇದ್ದರೆ, 4 ಜನಕ್ಕೆ ಸಹಾಯ ಆಗುತ್ತೆ ಅಂತ ಇದ್ದರೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಪರೀಕ್ಷೆ ಬರೀತಿರೋರಿಗೆ ಎಲ್ಲರಿಗೂ ಸಹಾಯ ಆಗುತ್ತೆ ನಿಮ್ಮಿಂದ ನನ್ನಿಂದ ಅಂತ ಹೇಳ್ತಾ, ಎಲ್ಲರಿಗೂ ಸಹಾಯವಾಗಲಿ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಮುಂದಿನ ಪಾರ್ಟ್ 3 ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಅನಂಡಾಲ್, ನಮಸ್ಕಾರ.